ಎಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಅಧ್ಯಾಯ 2 ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವಂಥದ್ದು. ಸೊ ಇವಾಗ ಮುಂಬರುವಂಥ TET ಆಗಿರ್ಬೋದು, GPSTR, HSTR ಎಕ್ಸಾಮ್ ಮತ್ತು PSTR ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮಿನೇಷನ್ಗೆ ಉಪಯುಕ್ತವಾಗುವಂಥ ಸೈನ್ಸ್ ಚಾಪ್ಟರ್ಗಳಿವು. ಸೊ ಇದನ್ನು ನೀವು ಬೇಸಿಕ್ಕಾಗಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ನೀವು ಓದ್ಬೋದು. ಬೇಸಿಕ್ ಆಗಿರುವಂಥದ್ದನ್ನು ಈಗ ಇದನ್ನು ಕಲೀಲೇಬೇಕು. ಹಾಗಾಗಿ ನಮ್ಮ ಚಾನಲಲ್ಲಿ ನಿರಂತರವಾಗಿ GPSTR, HSTR ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀವಿ. ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಸರಣಿಗಳು ಬರ್ತಾ ಇದ್ದಾವೆ. ದಯವಿಟ್ಟು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಷ್ಟೊತ್ತು ಈ ಒಂದು 2ನೇ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವಂಥದ್ದು. ಸೊ ಇದನ್ನು ಕೇಳಿಗೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ, ಮಲ್ಟಿಪಲ್ ಚಾಯ್ಸ್ ಯಾವ ರೀತಿಯಾಗಿ ಬರ್ತವೆ, ಡಿಸ್ಕ್ರಿಪ್ಟಿವ್ ಯಾವ ರೀತಿಯಾಗಿ ಬರ್ತವೆ ಅನ್ನೋದನ್ನು ನೋಟ್ಸ್ ಸಮೇತವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮಿಶ್ರಣ ಎಂದರೇನು? ಮಿಶ್ರಣ ಅಂದರೆ ನಾವು ಸುತ್ತಮುತ್ತಲು ನೋಡುವಂಥ ಎಲ್ಲ ವಸ್ತುಗಳು ಪರಿಶುದ್ಧವಾಗಿರಲ್ಲ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಯಾವುದಾದ್ರೂ ಮಟೀರಿಯಲಿಂದ ಮಿಕ್ಸ್ ಅಪ್ ಆಗಿ ಕಲರ್ ಚೇಂಜ್ ಆಗಿರುತ್ತೆ ಅಥವಾ ವಸ್ತುಗಳ ಬದಲಾವಣೆ ಆಗಿರುತ್ತೆ. ಈ ರೀತಿಯೆಲ್ಲ ಆಗಿರ್ತವೆ. ಹಾಗಾದರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮಿಶ್ರಣ ಎಂದರೇನು? ಮಿಶ್ರಣ ಎಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಸೇರಿಸಿದಾಗ ಉಂಟಾಗುವಂಥ ಪದಾರ್ಥವನ್ನು ನಾವು ಮಿಶ್ರಣ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಮಗೆ ನೆನಪಿರಬೇಕು, 2 ಅಥವಾ 2ಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಸೇರಿಸಿದಾಗ ಉಂಟಾಗುವ ಪದಾರ್ಥವನ್ನು ನಾವು ಮಿಶ್ರಣ ಅಂತೇಳಿ ಕರಿತೀವಿ. ಹಾಗಾದರೆ ಮಿಶ್ರಣದಲ್ಲಿ ಇರುವಂತಹ ಪದಾರ್ಥಗಳು ನಮ್ಮ ಸ್ವಭಾವವನ್ನು ಕಳೆದುಕೊಳ್ಳುವುದಿಲ್ಲ. ಅದು ಏನಾಗುತ್ತೆ, ಮಿಶ್ರಣದಲ್ಲಿರುವಂತಹ ಪದಾರ್ಥಗಳು ತಮ್ಮ ಸ್ವಭಾವವನ್ನು ಕಳೆದುಕೊಳ್ಳೋದಿಲ್ಲ. ಆದರೆ ಅಲ್ಲಿ ಏನಾಗಿರುತ್ತೆ, ಅವು ಮಿಶ್ರಣವನ್ನು ಹೊಂದಿರ್ತವೆ. ಸೊ ಮಿಶ್ರಣವನ್ನು ಭೌತಿಕ ವಿಧಾನಗಳಿಂದ, ಹಾಗೆಂದರೆ ಅದನ್ನು ನಾವು ಫಿಲ್ಟರ್ ಮಾಡ್ಬೋದು ಅಥವಾ ನಾವು ಕೈಯಿಂದ ಆರಿಸಿ ಕೂಡ ತೆಗಿಬೋದು ಅಥವಾ ತ್ಯಾಜ್ಯ ವಿಲೇವಾರಿ ಮಾಡಿ ಬೇರ್ಪಡಿಸಬಹುದು. ಉದಾಹರಣೆಗೆ ಈಗ ಭೌತಿಕವಾಗಿ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ವಸ್ತುಗಳನ್ನ ಸಪ್ರೇಟ್ ಮಾಡ್ಬೋದು. ಆದರೆ ಮಿಶ್ರಣಗಳನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಿಶ್ರಣಗಳನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಮಾಡಿದರೆ ಯಾವ ಒಂದು ವಿಧಾನದಿಂದ ಮಾಡಬೇಕು? ಹಾಗಾದರೆ ಮಿಶ್ರಣ ಅಂದರೆ ಏನು ಎಲ್ಲವನ್ನು ಕೂಡ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಪ್ಪು ಮತ್ತು ನೀರಿನ ಮಿಶ್ರಣ, ಮರಳು ಮತ್ತು ಸಕ್ಕರೆಯ ಮಿಶ್ರಣ, ಗಾಳಿಯಲ್ಲಿರುವಂಥ ವಿವಿಧ ಅನಿಲಗಳ ಮಿಶ್ರಣ. ಇವುಗಳನ್ನು ನಾವು ಅಷ್ಟೊಂದು ಈಸಿಯಾಗಿ ಏನು ಮಾಡಲಿಕ್ಕೆ ಬರೋದಿಲ್ಲ, ಸಪ್ರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಇವುಗಳಿಗೆ ನಾವು ಮಿಶ್ರಣ ಅಂತ ಹೇಳಿ ಕರಿತೀವಿ. ಇವಾಗ ಮಿಶ್ರಣದಲ್ಲಿರುವಂಥ ವಿಧಗಳು ಅಂದರೆ ಟೈಪ್ಸ್ ಆಫ್ ಮಿಕ್ಸರ್ಸ್ ಯಾವ ರೀತಿಯಾಗಿದ್ದಾವೆ, ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೋಮೋಜಿನಿಯಸ್ ಮಿಕ್ಸರ್ ಅಂದರೆ ಈ ಒಂದು ಮಿಶ್ರಣದಲ್ಲಿ 2 ವಿಧಗಳಿದ್ದಾವೆ. ಒಂದು ಹೋಮೋಜಿನಿಯಸ್ ಮಿಕ್ಸರ್ ಅಥವಾ ಸಮರೂಪ ಮಿಶ್ರಣ ಅಥವಾ ಅಸಮರೂಪ ಅಥವಾ ಏಕರೂಪ ಮಿಶ್ರಣ, ಏಕರೂಪವಲ್ಲದ ಮಿಶ್ರಣ. ಈ ರೀತಿಯಾಗಿ 2 ವಿಧಗಳಿದ್ದಾವೆ. ಏಕರೂಪ ಮಿಶ್ರಣದಲ್ಲಿ ಇರುವ ಎಲ್ಲ ಪದಾರ್ಥಗಳನ್ನು ಒಂದೇ ರೀತಿಯಾಗಿ ಮಿಶ್ರಣವಾಗಿರ್ತವೆ. ಸೊ ಈಗ ಮಿಶ್ರಣದಲ್ಲಿರುವ ಎಲ್ಲ ಪದಾರ್ಥಗಳು ಒಂದೇ ರೀತಿಯಾಗಿ ಮಿಶ್ರಿತವಾಗಿರ್ತವೆ. ಇದರಲ್ಲಿಯ ಪದಾರ್ಥಗಳನ್ನು ಕಣ್ಣಿನಿಂದ ನಾವು ಏನು ಮಾಡ್ಬೋದು, ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲವೂ ಕೂಡ ಒಂದರಲ್ಲಿ ಒಂದು ಬೆರೆತು ಹೋಗಿರುತ್ತೆ. ಸೊ ಪ್ರತಿಯೊಂದು ಪದಾರ್ಥವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಉಪ್ಪು ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಪು ಮತ್ತು ನೀರನ್ನು ಸಪ್ರೇಟಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಸಕ್ಕರೆ ನೀರನ್ನು ಕೂಡ ನಾವು ಮಿಶ್ರಣ ಮಾಡ್ತೀವಿ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಏಕರೂಪ ಮಿಶ್ರಣ ಅಂತೇಳಿ ಕರಿತೀವಿ ಅಥವಾ ಸಮರೂಪ ಮಿಶ್ರಣ ಅಂತ ಕೂಡ ಕರಿಬೋದು. ಸೊ ಎರಡನೇದು ಏಕರೂಪವಲ್ಲದ ಮಿಶ್ರಣ ಅಥವಾ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ ಹೇಳಿ ಕರಿತೀವಿ. ಈ ಮಿಶ್ರಣದಲ್ಲಿ ಇರುವಂಥ ಪದಾರ್ಥಗಳು ಒಂದೇ ರೀತಿಯಾಗಿ ಮಿಶ್ರಣವಾಗಿರುವುದಿಲ್ಲ. ಉದಾಹರಣೆಗೆ ಇವುಗಳನ್ನು ನಾವು ಕಣ್ಣಿನಿಂದ ನೋಡಿ ಬೇರ್ಪಡಿಸಬಹುದು. ಸೊ ಈಗ ಕಣ್ಣಿನಿಂದ ನೋಡಿ ಅವುಗಳನ್ನು ಸಪ್ರೇಟ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದ್ರಾವಣ ಎಂದರೇನು ಅಥವಾ ಸೊಲ್ಯೂಷನ್ ಅಂದರೆ ಏನು? ಒಂದು ಪದಾರ್ಥ ದ್ರವ್ಯ ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ದ್ರವ್ಯ ಅಂತೇಳಿ ಕರಿತೀವಿ.
ಇನ್ನೊಂದು ಪದಾರ್ಥ ದ್ರಾವಕದಲ್ಲಿ ಸಂಪೂರ್ಣವಾಗಿ ಕರಗಿಸಿದಾಗ ಉಂಟಾಗುವ ಏಕರೂಪ ಮಿಶ್ರಣವನ್ನು ನಾವು ದ್ರಾವಣ ಅಂತ ಹೇಳಿ ಕರಿತೀವಿ. ಈಗ ನಾವು ಸಕ್ಕರೆಯನ್ನು ತೆಗೆದುಕೊಳ್ಳೋಣ. ಸಕ್ಕರೆಗೆ ನಾವು ಏನಂತ ಕರಿತೀವಿ? ದ್ರವ್ಯ ಅಂತೇಳಿ ಕರಿತೀವಿ. ಸಕ್ಕರೆ ಏನಿದೆ ಅದಕ್ಕೆ ನಾವು ದ್ರವ್ಯ ಅಂತೇಳಿ ಕರಿತೀವಿ. ಇನ್ನೊಂದು ಪದಾರ್ಥ ಏನಪ್ಪ ಅಂದರೆ ದ್ರಾವಕ. ದ್ರಾವಕ ಅಂದರೆ ಸಪೋಸ್ ನಾವು ನೀರಂತ ಅನ್ಕೋಣ. ದ್ರವ್ಯ ಅಂದರೆ ಸಕ್ಕರೆ, ದ್ರಾವಕ ಅಂದರೆ ನೀರು. ಎರಡನ್ನೂ ಮಿಶ್ರಣ ಮಾಡಿದಾಗ ನಮಗೆ ಸಿಗುವಂಥದ್ದು ದ್ರಾವಣ. ದ್ರಾವಣ ಈಸ್ ಈಕ್ವಲ್ ಟು ದ್ರವ್ಯ ಪ್ಲಸ್ ದ್ರಾವಕ. ಸೊಲ್ಯೂಷನ್ ಈಸ್ ಈಕ್ವಲ್ ಟು ಸೊಲ್ಯೂಷನ್ ಈಸ್ ಈಕ್ವಲ್ ಟು ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ಸಕ್ಕರೆ ಮತ್ತು ಸಕ್ಕರೆಯಲ್ಲಿ ನೀರನ್ನು ಹಾಕಿದಾಗ ಉಂಟಾಗುವಂಥ ದ್ರಾವಣಕ್ಕೆ ನಾವು ಏಕರೂಪ ಮಿಶ್ರಣ ಅಂತ ಕರಿತೀವಿ. ಎಲ್ಲ ಏಕರೂಪ ಮಿಶ್ರಣವನ್ನು ನಾವು ದ್ರಾವಣ ಅಂತೇಳಿ ಕರಿತೀವಿ. ಹಾಗಾದರೆ ಇಲ್ಲಿರುವಂಥ ಮುಖ್ಯವಾಗಿರುವಂಥ ಅಂಶಗಳು ಏನಂತ ನಾವು ಗಮನಿಸ್ತಾ ನೋಡಿದಾಗ, ದ್ರಾವಣವು ಏಕರೂಪ ಮಿಶ್ರಣವಾಗಿರುತ್ತೆ. ನಿಮಗೆ ಗೊತ್ತಿರಬೇಕು, ಸಕ್ಕರೆ ನೀರಾಗಿರ್ಬೋದು ಅಥವಾ ಉಪ್ಪಿನ ನೀರಾಗಿರ್ಬೋದು, ಅಥವಾ ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಬೇರ್ಪಡಿಸ್ಬೋದು. ಆದರೆ ನಾವು ಫಿಸಿಕಲಾಗಿ ಏನನ್ನು ನೋಡಿದಾಗ ಅವು ಚೆನ್ನಾಗಿ ಮಿಕ್ಸರ್ ಆಗಿರ್ತಾವಲ್ವ, ಇವುಗಳಿಗೆ ನಾವು ದ್ರಾವಣ ಅಂಥೇಳಿ ಕರಿತೀವಿ. ಇದರಲ್ಲೂ ಕೂಡ 2 ಭಾಗಗಳಿದ್ದಾವೆ. ಒಂದು ದ್ರಾವಕ, ಇನ್ನೊಂದು ದ್ರವ್ಯ. ಒಂದು ಸಾಲ್ವೆಂಟು, ಇನ್ನೊಂದು ಸೊಲ್ಯೂಟು. ಸಾಲ್ವೆಂಟು ಅಥವಾ ಸೊಲ್ಯೂಟ್ ಅಂದರೆ ಏನಂತ ನಿಮಗೆ ಗೊತ್ತಾಗಬೇಕು. ಕರಗಿಸುವ ಪದಾರ್ಥವನ್ನು ನಾವು ದ್ರಾವಕ ಅಂಥೇಳಿ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ನೀರು. ನೀರಿನಲ್ಲಿ ಎಲ್ಲ ದ್ರಾವಣಗಳು ಏನಾಗ್ತವಪ್ಪ ಅಂದರೆ ಕರಗ್ತವೆ. ಇದಕ್ಕೆ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ನೀರಿಗೆ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಕರಗಿಸುವ ಪದಾರ್ಥಕ್ಕೆ ನಾವು ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಯಾವ ವಸ್ತು ಕರಗ್ತಾ ಇದೆ ಅದಕ್ಕೆ ನಾವು ಸಲ್ಯೂಟ್ ಅಂತ ಹೇಳಿ ಕರಿತೀವಿ ಅಥವಾ ದ್ರವ್ಯ ಅಂಥೇಳಿ ಕರಿತೀವಿ. ಉದಾಹರಣೆಗಳು ಉಪ್ಪು ಮತ್ತು ನೀರು, ಉಪ್ಪಿನ ದ್ರಾವಣ. ಸಕ್ಕರೆ ಮತ್ತು ನೀರು, ಸಕ್ಕರೆ ದ್ರಾವಣ. ಗಾಳಿ, ಅನಿಲಗಳ ದ್ರಾವಣ. ಇವುಗಳಿಗೆ ನಾವು ಎಂತ ಕರಿತೀವಿ? ದ್ರಾವಣ. ಅಥವಾ ಇವುಗಳಿಗೆ ನಾವು ಏಕರೂಪ ದ್ರಾವಣ ಅಥವಾ ಸಮರೂಪ ದ್ರಾವಣ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ದ್ರಾವಣದ ಗುಣಗಳು ಅಂದರೆ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಏನಪ್ಪ ಅಂದರೆ, ದ್ರಾವಣ ಎಂದರೆ ದ್ರಾವಕ ಸಾಲ್ವೆಂಟ್ ನೀರು. ನೀರಿನ ಜೊತೆಗೆ ನಾವು ಸಕ್ಕರೆ ಅಥವಾ ಉಪ್ಪನ್ನು ತೆಗೆದುಕೊಂಡಾಗ ಎರಡೂ ಕೂಡ ಒಂದಾಗಿ ಸಮರೂಪ ಮಿಶ್ರಣವಾಗುವಂಥ ಮಿಶ್ರಣಕ್ಕೆ ಕೆಲವೊಂದಿಷ್ಟು ಲಕ್ಷಣಗಳಿದ್ದಾವೆ. ಅವು ಏನಪ್ಪ ಲಕ್ಷಣಗಳಪ್ಪ ಅಂದರೆ, ಹೋಮೋಜಿನಿಯಸ್ ಮಿಕ್ಸರ್ ಆಗಿರುತ್ತೆ. ಇದು ಒಂದು ಏಕರೂಪ ಮಿಶ್ರಣವಾಗಿರುತ್ತೆ. ಈ ದ್ರಾವಣದಲ್ಲಿ ದ್ರಾವಕ ಮತ್ತು ದ್ರವ್ಯ ಸಂಪೂರ್ಣವಾಗಿ ಒಂದಾಗಿ ಬೆರೆತು ಸಮಾನ ಮಿಶ್ರಣವನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಎರಡನೇ ಒಂದು ಪ್ರಾಪರ್ಟಿ ಏನಪ್ಪ ಅಂದರೆ, ಕಣಗಳ ಗಾತ್ರ ಅತಿ ಚಿಕ್ಕದಾಗಿರುತ್ತೆ. ದ್ರಾವಣವು ಕಣಗಳ ಗಾತ್ರ ಸುಮಾರು 1 ನ್ಯಾನೋಮೀಟರ್ಗಿಂತ ಕೂಡ ಕಡಿಮೆ ಇರುತ್ತೆ. ಮತ್ತು ಈ ಕಣಗಳನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ದ್ರಾವಣದಲ್ಲಿರುವ ಕಣಗಳನ್ನು ಸಾಮಾನ್ಯ ಕಣ್ಣುಗಳಿಂದ ನಾವು ಕಾಣಲು ಸಾಧ್ಯವಿಲ್ಲ. ಸೊ ಬೆಳಕನ್ನು ಚದುರಿಸುವುದಿಲ್ಲ. ಇದು ಬೆಳಕನ್ನು ಚದುರಿಸುವುದಿಲ್ಲ. ದ್ರಾವಣದಲ್ಲಿ ಬೆಳಕನ್ನು ಹಾಯಿಸಿದಾಗ ಅದು ಟಿಂಡಾಲ್ ಪರಿಣಾಮ ಕಾಣಿಸುವುದಿಲ್ಲ. ಟಿಂಡಾಲ್ ಪರಿಣಾಮ ಏನಪ್ಪ ಅಂದರೆ, ಸೊ ಯಾವುದೇ ಒಂದು ದ್ರಾವಣದಲ್ಲಿ ನಾವು ಬೆಳಕನ್ನು ಹಾಯಿಸಿದಾಗ ಅಲ್ಲಿ ಚಿಕ್ಕದಾಗಿರುವಂಥ ಕಣಗಳು ಕಾಣಿಸಿದರೆ ಅದಕ್ಕೆ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಆದರೆ ದ್ರಾವಣದಲ್ಲಿ ನಾವು ಬೆಳಕನ್ನು ಹಾಯಿಸಿದಾಗ ಅಲ್ಲಿ ಯಾವುದೇ ರೀತಿಯಾದ ಕಣಗಳ ಒಂದು ಚದುರುವಿಕೆ ಕಾಣಿಸೋದಿಲ್ಲ. ಇದನ್ನು ನಾವು ಬೆಳಕು ಚದುರುವುದಿಲ್ಲ ಅಂತ ಹೇಳಿ ಕರಿತೀವಿ. ಐದನೇದು, ಕಣಗಳು ಏನಾಗಿರ್ತವಪ್ಪ ಅಂದರೆ ಸ್ಥಿರವಾಗಿರ್ತವೆ. ಅಂದರೆ ದ್ರಾವಣದಲ್ಲಿನ ಕಣಗಳು ಕೆಳಗೆ ಕುಳಿತುಕೋದಿಲ್ಲ. ಎಲ್ಲವೂ ಕೂಡ ಏನಾಗಿರ್ತವೆ, ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ ಅಥವಾ ಹರಡಿಕೊಂಡಿರ್ತವೆ. ಎಲ್ಲ ಕಡೆಯೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಆ ಕಣಗಳು ಒಂದು ಕಡೆಗೆ ಬಾರಾಗಿ ಒಂದು ಕಡೆ ಕಲೆಕ್ಟಾಗಿ ಕೂಡೋದಿಲ್ಲ. ಆದ್ದರಿಂದ ಕಣಗಳು ಏನಾಗಿರ್ತವೆ, ಸ್ಥಿರವಾಗಿರ್ತವೆ. ಸೊ ಆರನೇದು, ಶೋಧಕದಿಂದ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ದ್ರಾವಣದ ಕಣಗಳನ್ನು ಸಾಮಾನ್ಯ ಶೋಧಕ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಉಪ್ಪು ಮತ್ತು ನೀರು, ಇದನ್ನು
ನಾವು ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಇದನ್ನು ನಾವು ಏನು ಮಾಡಬೇಕು, ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಪ್ರೇಟ್ ಮಾಡ್ಬೋದು. ನೀರನ್ನು ನಿರಂತರವಾಗಿ ಕುದಿಲಿಕ್ಕೆ ಬಿಟ್ಟಾಗ ನೀರು ಬಾಷ್ಪೀಕರಣ ಹೊಂದಿ ಕೊನೆಗೆ ಉಳಿಯುವಂಥ ಒಂದು ರಿಮೈಂಡರ್ಗೆ ನಾವು ಉಪ್ಪು ಅಂತ ಹೇಳ್ಬೋದು. ಈ ರೀತಿಯಾಗಿ ಉಪ್ಪನ್ನು ಕಲೆಕ್ಟ್ ಮಾಡ್ಬೋದು. ಆದರೆ ಈಸಿಯಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ನೀರು ಮತ್ತು ನಿಂಬೆ ಸೇರಿದಂಥ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಾರೀಕೃತ ದ್ರಾವಣ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಏನಿದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದರೆ ಏನು, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇದರ ಒಂದು ಡೆಫಿನೇಷನನ್ನು ನೋಡ್ತಾ ಹೋಗೋಣ. ಡೆಫಿನೇಷನ್ ಏನಿದೆ, ಒಂದು ದ್ರಾವಣದಲ್ಲಿ ದ್ರಾವಕ ಅಂದರೆ ಏನು, ನೀರು ಯಾವುದು ಕರಗಿಸ್ಕೊಳ್ತಾ ಇದೆ, ವಸ್ತುವನ್ನು ತನ್ನೊಳಗೆ ಕರಗಿಸ್ಕೊಳ್ತಾ ಇದೆ, ಅದಕ್ಕೆ ನಾವು ದ್ರಾವಕ ಅಂತ ಹೇಳಿ ಕರಿತೀವಿ. ದ್ರವ್ಯದ ಪ್ರಮಾಣ ಹೆಚ್ಚು ಇರುವ ದ್ರಾವಣವನ್ನು ಸಾರೀಕೃತ ಅಥವಾ ದ್ರವ್ಯದ ಪ್ರಮಾಣ ಹೆಚ್ಚು ಇರುವ ಪ್ರಮಾಣವನ್ನು ನಾವು ದ್ರಾವಕ ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗೆ ಒಂದು ಗ್ಲಾಸ್ ನೀರಲ್ಲಿ ನೀವು ಒಂದಿಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕಿದಾಗ ಅದು ಎಲ್ಲ ಕರಗ್ತಾ ಬರುತ್ತೆ. ಆದರೆ ನೀವು ಆ ಒಂದು ಸಾಲ್ವೆಂಟ್ ನೀರಿಗಿಂತ ಜಾಸ್ತಿ ನೀವು ಸಾಲ್ಯೂಟ್ಗಳನ್ನು ಹಾಕುತ್ತಾ ಬಂದಾಗ, ದ್ರವ್ಯವನ್ನು ಹಾಕ್ತಾ ಬಂದಾಗ ಅದು ಸಕ್ಕರೆ ಏನಾಗೋದಿಲ್ಲ, ಕರಗೋದಿಲ್ಲ. ಆವಾಗ ಇಲ್ಲಿ ನೀರಿಗಿಂತ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ಆ ಒಂದು ದ್ರಾವಣಕ್ಕೆ ನಾವು ಸಾರೀಕೃತ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ದ್ರಾವಣದಲ್ಲಿ ಕರಗಿಸಿದ ಪದಾರ್ಥದ ಪ್ರಮಾಣ ಹೆಚ್ಚು ಇದ್ದರೆ ಅದನ್ನು ನಾವು ಸಾರೀಕೃತ ದ್ರಾವಣ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹೆಚ್ಚು ಸಕ್ಕರೆ ಹಾಕಿದ ಸಕ್ಕರೆ ನೀರು, ಹೆಚ್ಚು ಉಪ್ಪು ಹಾಕಿದ ಉಪ್ಪಿನ ನೀರು. ಇದರ ಲಕ್ಷಣ ಏನಪ್ಪ ಅಂದರೆ ದ್ರವ್ಯದ ಪ್ರಮಾಣ ಏನಾಗಿರುತ್ತೆ, ಇಲ್ಲಿ ಹೆಚ್ಚಾಗಿರುತ್ತೆ. ಆದರೆ ದ್ರಾವಣ ಇಲ್ಲಿ ಗಾಢವಾಗಿರುತ್ತದೆ. ಅಂದರೆ ಇಲ್ಲಿ ಸಕ್ಕರೆ ಮತ್ತು ಉಪ್ಪಿನ ಪ್ರಮಾಣ ಜಾಸ್ತಿ ಆದಾಗ ಅಲ್ಲಿ ರುಚಿಯನ್ನು ನಾವು ಗಮನಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಉಪ್ಪು ಮತ್ತು ಸಕ್ಕರೆ ಪ್ರಮಾಣ ಗಾಢವಾಗಿರುವುದನ್ನು ನಾವು ಕಾಣ್ತೀವಿ. ಸೊ ಇನ್ನೂ ಸ್ವಲ್ಪ ದ್ರವ್ಯವನ್ನು ಕರಗಿಸುವ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಒಂದು ಗ್ಲಾಸ್ ನೀರಿಗೆ ತುಂಬ ಸಕ್ಕರೆ ಹಾಕಿದರೆ ಅದು ಸಾರೀಕೃತ ದ್ರಾವಣ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದನ್ನು ನೀವು ಈಗೆಲ್ಲ ಏನೇನು ತಿಳ್ಕೊಂಡ್ರೆ, ದ್ರವ್ಯ ಅಂದರೆ ಏನು, ದ್ರಾವಕ ಅಂದರೆ ಏನು, ಸಾಲ್ವೆಂಟ್ ಅಂದರೆ ಏನು, ಸಮರೂಪ ಮಿಶ್ರಣ ಅಂದರೆ ಏನು, ಅದರಲ್ಲಿ ಬರುವಂಥ ವಿಧಾನಗಳು ಮತ್ತು ಇಲ್ಲಿ ಬರುವಂತಹ ಸಾರೀಕೃತ ದ್ರಾವಣ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ರೆ, ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಲಂಬಿತ ಮಿಶ್ರಣ ಅಥವಾ ಸಸ್ಪೆನ್ಷನ್ ಅಂತ ಕೂಡ ಹೇಳ್ಬೋದು. ಸೊ ನಿಲಂಬಿತ ಮಿಶ್ರಣ ಅಂತಂದರೆ ಏನು ಅಂತ ನೋಡೋದಾದರೆ, ನಿಲಂಬಿತ ಮಿಶ್ರಣವು ದ್ರಾವಣದಲ್ಲಿ ಕರಗದೇ ಇರುವ ದೊಡ್ಡ ಕಣಗಳು ದ್ರಾವಕದಲ್ಲಿ ತಾತ್ಕಾಲಿಕವಾಗಿ ಹರಡಿರುವ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಅಂತ ಹೇಳಿ ಕರಿತೀವಿ. ನಿಲಂಬಿತ ಮಿಶ್ರಣ ಅಂತಂದರೆ ಏನಪ್ಪ ಅಂದರೆ, ಈಗ ದ್ರಾವಣದಲ್ಲಿ ಅಂದರೆ ಒಂದು ಗ್ಲಾಸ್ಗೆ ನೀವು ಅಧಿಕ ಪ್ರಮಾಣದಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡಿರ್ತೀರ. ಅದು ತನ್ನೊಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಏನು ಮಾಡುತ್ತೆ, ಕರಗಿಸ್ಕೊಳ್ಳುತ್ತೆ. ಸೊ ಕರಗದೇ ಇರುವ ದೊಡ್ಡ ಕಣಗಳು ದ್ರಾವಕದಲ್ಲಿ ತಾತ್ಕಾಲಿಕವಾಗಿ ಹರಡಿರುವ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಅಂತೇಳಿ ಕರಿತೀವಿ. ಸೊ ತಾತ್ಕಾಲಿಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಹೊತ್ತಿನ ನಂತರ ಅದು ಕೂಡ ಏನಾಗ್ಬೋದು, ಡಿಸಾಲ್ವ್ ಆಗ್ಬೋದು, ಅದು ಕೂಡ ಏನಾಗ್ಬೋದು, ಕರಗ್ಬೋದು. ಹಾಗಾಗಿ ಇಲ್ಲಿ ನಿಲಂಬಿತ ಮಿಶ್ರಣ ಅಂದರೆ ಸ್ವಲ್ಪ ಕರಗಿದ ನಂತರ, ಸ್ವಲ್ಪ ಕರಗುವ ಮುಂಚೆ ಇರುವಂಥ ಸಣ್ಣ ಸಕ್ಕರೆ ಮತ್ತು ಉಪ್ಪಿನ ಪ್ರಮಾಣವು ನೀರಿನಲ್ಲಿ ಅಲ್ಲಲ್ಲಿ ಓಡ್ತಾ ಇದ್ದರೆ ಅದಕ್ಕೆ ನಾವು ನಿಲಂಬಿತ ಮಿಶ್ರಣ ಅಂಥೇಳಿ ಕರಿತೀವಿ. ಸೊ ದ್ರಾವಣದಲ್ಲಿ ಕಣಗಳು ಸಂಪೂರ್ಣವಾಗಿ ಕರಗದೇ ಇರುವ ಕೆಲವು ಸಮಯದ ನಂತರ ಕೆಳಗೆ ಕುಳಿತುಕೊಳ್ಳುವ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇವಾಗ ನೋಡಿದರೆ ಸಕ್ಕರೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಹಾಕಿದಾಗ ಸಕ್ಕರೆಯು ಅಧಿಕವಾಗಿ ಕರಗದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಹರಡಿ ನಂತರ ಅದು ಕೆಳಗಡೆ ಹೋಗಿ ತನ್ನ ಭಾರದಿಂದ ಕೆಳಗಡೆ ಹೋಗಿ ಕೂತು ಕಲೆಕ್ಟ್ ಆಗುವಂಥ ಒಂದು ಮಿಶ್ರಣಕ್ಕೆ ನಾವು ನಿಲಂಬಿತ ಕಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಿಲಂಬಿತ ಮಿಶ್ರಣದ ಲಕ್ಷಣ ಏನು ಅಂತ ನೋಡೋದಾದರೆ, ಕಣಗಳ ಗಾತ್ರ ಏನಾಗಿರುತ್ತೆ, ಅಲ್ಲಿ ದ್ರಾವಣಕ್ಕಿಂತಲೂ
ಕೂಡ ಇಲ್ಲಿ ಏನಾಗಿರುತ್ತೆ ಅಂದರೆ ಗಾತ್ರ ದೊಡ್ಡದಾಗಿರುತ್ತೆ. ಕಣಗಳನ್ನು ಕಣ್ಣಿನಿಂದ ನಾವು ನೋಡಬಹುದು. ಕೆಲವು ಸಮಯದ ನಂತರ ಕಣಗಳು ಕೆಳಗಡೆ ಕುಳಿತುಕೊಳ್ಳುತ್ತವೆ. ಶೋಧಕ ಅಥವಾ ಫಿಲ್ಟ್ರೇಷನ್ ಮೂಲಕ ಇದನ್ನು ನಾವೇನು ಮಾಡ್ಬೋದು, ಬೇರ್ಪಡಿಸಬಹುದು. ಬೆಳಕನ್ನು ಇದು ಚೇತರಿಸುತ್ತದೆ. ಸೊ ಉದಾಹರಣೆಗೆ ಮಣ್ಣಿನ ನೀರು, ಮರಳು ಪ್ಲಸ್ ನೀರು, ಚಾಕ್ ಪುಡಿ ಪ್ಲಸ್ ನೀರು ಅಂತ ಕೂಡ ಹೇಳ್ಬೋದು. ಇವೆಲ್ಲವೂ ಕೂಡ ಏನಾಗಿರ್ತವೆ, ಚಾಕ್ ಪುಡಿ ಮತ್ತು ನೀರು, ಮರಳು ಮತ್ತು ನೀರು, ಮಣ್ಣಿನ ನೀರು. ಮಣ್ಣನ್ನು ನೀರಿನೊಂದಿಗೆ ಕಲಿಸಿದಾಗ ಸ್ವಲ್ಪ ಸಮಯದ ನಂತರ ಅದು ಏನಾಗುತ್ತೆ ಅಂದರೆ ನೀರಿನೊಂದಿಗೆ ಮಿಶ್ರಣ ಆಗಿ ನಂತರ ಕೆಲವು ಸಮಯದ ನಂತರ ಅದು ಏನಾಗುತ್ತೆ, ಕೆಳಗಡೆ ಹೋಗಿ ಕಲೆಕ್ಟಾಗಿ ಕೂಡುತ್ತೆ. ಇವುಗಳಿಗೆ ನಾವು ನೀಲಂಬಿತ ಕಣಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಕಲೀಲ ದ್ರಾವಣ ಅಥವಾ ಕೊಲೈಡಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಕಲೀಲ ದ್ರಾವಣ ಎಂದರೆ ದ್ರವ್ಯ ಕಣಗಳು ದ್ರಾವಕದಲ್ಲಿ ಸಂಪೂರ್ಣವಾಗಿ ಕರಗದೆ ಆದರೆ ಕೆಳಗೂ ಕೂಡ ಕುಳಿತುಕೊಳ್ಳದೆ ಮಧ್ಯದಲ್ಲಿ ಸಮವಾಗಿ ಹರಡಿರುವ ಮಿಶ್ರವನ್ನು ಕಲೀಲ ದ್ರಾವಣ ಅಂತ ಹೇಳಿ ಕರಿತೀವಿ. ಸೊ ಏನಪ್ಪ ಅಂದರೆ ಸಂಪೂರ್ಣವಾಗಿ ಕರಗಿದರೆ ಅದಕ್ಕೆ ನಾವು ದ್ರಾವಣ ಅಂತೇಳಿ ಕರಿತೀವಿ. ಸಂಪೂರ್ಣವಾಗಿ ಕರಗದೆ ಅದು ಕೆಳಭಾಗದಲ್ಲಿ ಕೂತು ಕಲೆಕ್ಟ್ ಆಗೋದಕ್ಕೆ ನೀಲಂಬಿತ ಕಣಗಳು ಅಂತ ಕರಿತೀವಿ. ಇನ್ನೊಂದಿಷ್ಟು ಕೆಳಗೂ ಕೂಡೋದಿಲ್ಲ, ಸಂಪೂರ್ಣವಾಗಿ ಮಿಶ್ರಣ ಕೂಡ ಆಗೋದಿಲ್ಲ. ಇದಕ್ಕೆ ನಾವು ಕಲೀಲ ದ್ರಾವಣ ಅಥವಾ ಕೊಲೈಡಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ದ್ರವ್ಯ ಕಣಗಳು ದ್ರಾವಣಕ್ಕಿಂತ ದೊಡ್ಡವು. ದ್ರವ್ಯ ಕಣಗಳು ದ್ರಾವಣಕ್ಕಿಂತ ದೊಡ್ಡದು. ನೀಲಂಬಿತ ಮಿಶ್ರಣಕ್ಕಿಂತ ಕಲೀಲ ದ್ರಾವಣ. ಕಲೀಲ ದ್ರಾವಣ ಅಂತಂದರೆ ನಾವು ಡೆಫಿನೇಷನನ್ನು ನೋಡಿದ್ವಿ. ಇಲ್ಲಿ ಕಲೀಲ ದ್ರಾವಣಗಳ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡೋದಾದರೆ ಕಣಗಳ ಗಾತ್ರ ಮಧ್ಯಮವಾಗಿರುತ್ತೆ. ಅತ್ಯಂತ ಚಿಕ್ಕದು ಕೂಡ ಆಗಿರೋದಿಲ್ಲ, ದೊಡ್ಡದು ಕೂಡ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಕಣಗಳೇನಾಗಿರ್ತಾವಪ್ಪ ಅಂದರೆ ಅತ್ಯಂತ ಚಿಕ್ಕವು ಆಗಿರ್ತವೆ, ಮಧ್ಯಮ ಗಾತ್ರದ ಆಗಿರ್ತವೆ. ಸೊ ಕಣಗಳು ಕೆಳಗಡೆ ಕುಳಿತುಕೊಳ್ಳುವುದಿಲ್ಲ. ನೀಲಂಬಿತ ಕಣಗಳಿದ್ದರೆ ಅವುಗಳು ಏನಾಗ್ತವೆ, ಕೆಳಗಡೆ ಹೋಗಿ ಕಲೆಕ್ಟಾಗಿ ಕೂಡ್ತವೆ. ಆದರೆ ಇಲ್ಲಿ ಏನಾಗೋದಿಲ್ಲ, ಕೆಳಗಡೆ ಕೂಡೋದಿಲ್ಲ. ಸಾಮಾನ್ಯವಾಗಿ ಕಣ್ಣುಗಳಿಂದ ಸ್ಪಷ್ಟವಾಗಿ ಇವು ಕಾಣುವುದಿಲ್ಲ. ಇವುಗಳಿಗೆ ನಾವು ಕಲೀಲ ಅಂತ ಹೇಳಿ ಕರಿತೀವಿ. ಕಲೀಲಗಳು ಬೆಳಕನ್ನು ಚದುರಿಸ್ತವೆ, ಬೆಳಕನ್ನು ಸ್ಕ್ಯಾಟರ್ ಮಾಡ್ತವೆ. ಇದಕ್ಕೆ ನಾವು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಶೋಧಕದಿಂದ ಇದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಚಿಕ್ಕ ಗಾತ್ರದ್ದು ಮಧ್ಯಮ ಗಾತ್ರದನ್ನು ಶೋಧಕದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹಾಲು, ಮಂಜು, ಹೊಗೆ ಮತ್ತು ಸ್ಟಾರ್ಚ್ ಮತ್ತು ನೀರು, ಇವುಗಳನ್ನು ಒಂದಕ್ಕೊಂದು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳಿಗೆ ನಾವು ಕಲೀಲ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಇಷ್ಟೊತ್ತು ಏನನ್ನು ನೋಡಿದ್ವಿ ಅದಕ್ಕೆ ಸಂಬಂಧಿಸಿದಾಗೆ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುಣಗಳನ್ನು ಆಧಾರವಾಗಿಟ್ಟುಕೊಂಡು ಮೊದಲನೇದಾಗಿ ಕಣಗಳ ಗಾತ್ರ ಯಾವ ರೀತಿಯಾಗಿರುತ್ತೆ, ದ್ರಾವಣ, ಕಲೀಲ ದ್ರಾವಣ, ನೀಲಂಬಿತ ಮಿಶ್ರಣ, ಇವುಗಳ ನಡುವೆ ಇರುವಂಥ ವ್ಯತ್ಯಾಸ ಏನಂತ ನೋಡ್ತಾ ಹೋಗೋಣ. ದ್ರಾವಣದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ, ಕಲೀಲದಲ್ಲಿ ಮಧ್ಯಮವಾಗಿರುತ್ತೆ, ನೀಲಂಬಿತ ಮಿಶ್ರಣದಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ. ಸೊ ಕಣಗಳು ಕಾಣುತ್ತವೆ. ಇಲ್ಲಿ ದ್ರಾವಣದಲ್ಲಿ ಯಾವುದೇ ರೀತಿಯಾದ ಕಣಗಳು ಕಾಣೋದಿಲ್ಲ. ನೀರು ಮತ್ತು ಸಕ್ಕರೆಯ ಮಿಶ್ರಣ ಏನಾಗೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಇದನ್ನು ನಾವು ದ್ರಾವಣ ಅಂತ ಹೇಳಿ ಕರಿತೀವಿ. ಕಲೀಲದಲ್ಲಿ ಕೂಡ ಅದೇ ರೀತಿಯಾಗಿ ಸಾಮಾನ್ಯವಾಗಿ ಕಾಣುವುದಿಲ್ಲ, ಕೆಲವೊಂದು ಬಾರಿ ಕಾಣಿಸುತ್ತೆ. ನೀಲಂಬಿತ ಕಣಗಳು ಕಾಣಿಸುತ್ತೆ. ಬೆಳಕಿನ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅಂದರೆ ದ್ರಾವಣದಲ್ಲಿ ಟಿಂಡಾಲ್ ಪರಿಣಾಮ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಕಣಗಳು ಅತ್ಯಂತ ಚಿಕ್ಕದಾಗಿರೋದ್ರಿಂದ ಅದು ಬೆಳಕಿನಿಂದ ಅದು ಸ್ಕ್ಯಾಟರ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗೋದಿಲ್ಲ. ಆದರೆ ಕಲೀಲದಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗುತ್ತೆ. ಮತ್ತು ನಿಲಂಬಿತ ಕಣದಲ್ಲಿ ಏನಾಗುತ್ತೆ ಅಂದರೆ ಬೆಳಕು ಸಂಪೂರ್ಣವಾಗಿ ಚೆದರುವಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಕಣಗಳ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಅಂದರೆ ದ್ರಾವಣದ ನಂತರ ಅಥವಾ ಕಲೀಲದ ನಂತರ ಅಥವಾ ನೀಲಂಬಿತ ಮಿಶ್ರಣದ ನಂತರ ದ್ರಾವಣದಲ್ಲಿ ಅವುಗಳ ಉಳಿಯುವಿಕೆ ಯಾವ ರೀತಿಯಾಗಿರುತ್ತೆ ಅಂದರೆ ದ್ರಾವಣದಲ್ಲಿ ಅವುಗಳು ಕೆಳಗೆ ಕೂಡೋದಿಲ್ಲ, ಎಲ್ಲವೂ ಕೂಡ ಈಕ್ವಲ್ ಆಗಿ ಏಕರೂಪವಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ.
ಅದೇ ರೀತಿಯಾಗಿ ಕಲೀಲದಲ್ಲಿ ಕೂಡ ಕೆಳಗಡೆ ಕೂಡುವುದಿಲ್ಲ. ಆದರೆ ನಿಲಂಬಿತ ಕಣಗಳೇನಾಗ್ತವೆ ಸ್ವಲ್ಪ ಹೊತ್ತು ಇಡೀ ದ್ರಾವಣದಲ್ಲಿ ಇದ್ದು ಕೊನೆಗೆ ಅವು ಹೋಗಿ ಕೆಳಗಡೆ ಕಲೆಕ್ಟಾಗಿ ಕೂಡ್ತವೆ. ಈ ರೀತಿಯಾಗಿ ಬೆಳಕು ಚೆದರುವುದನ್ನು ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರ. ಈ ರೀತಿಯಾಗಿ ಬೆಳಕು ಚೆದರುವಂಥ ಪ್ರಕ್ರಿಯೆಗೆ ನಾವು ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತೀವಿ. ಸೊ ಇದು ಉದಾಹರಣೆ. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಲೀಲಗಳ ಸಾಮಾನ್ಯ ಉದಾಹರಣೆಗಳು. ಏನಪ್ಪ ಅಂದರೆ ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ, ವಿಧ. ದ್ರವ ಅನ್ನುವಂಥದ್ದು ಒಂದು ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ. ಅನಿಲದಲ್ಲಿ ದ್ರವವನ್ನು ಕೂಡಿಸಿದಾಗ, ಅನಿಲದಲ್ಲಿ ಅಂದರೆ ಮಾಧ್ಯಮ ಅಂದರೆ ಇದು ಮೇಜರ್ ಕ್ವಾಂಟಿಟಿಯಲ್ಲಿ ಇರುವಂಥದ್ದು. ಸೊ ಮಾಧ್ಯಮದಲ್ಲಿ ಯಾವ ಹಂತವನ್ನು ಎಡಿಷನ್ ಮಾಡ್ತಾ ಇದ್ದೀವಿ? ದ್ರವವನ್ನು. ಮೊದಲನೇದಾಗಿ ನೋಡ್ಕೊತ ಬನ್ನಿ ಇಲ್ಲಿ. ಅನಿಲದಲ್ಲಿ ದ್ರವವನ್ನು ಹಾಕಿದಾಗ ಬರುವಂಥ ವಿಧಕ್ಕೆ ಏರೋಸಾಲ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಇಲ್ಲಿ ಮಾಧ್ಯಮ ಏರ್ ಅಂದರೆ ಗಾಳಿ ಅಥವಾ ಅನಿಲ ಆಗಿರೋದ್ರಿಂದ ಇದಕ್ಕೆ ನಾವು ಏರೋಸಾಲ್ ಅಂತ ಕರಿತೀವಿ. ಏರೋಸಾಲ್ ಅಂದರೆ ಏನಪ್ಪ ಅಂದರೆ ಮಂಜು, ಮೋಡಗಳು, ಹಿಮ ಇವೆಲ್ಲವೂ ಕೂಡ ನಾವು ಏರೋಸಾಲ್ ಅಂತ ಹೇಳಿ ಕರಿತೀವಿ. ಅಂದರೆ ಅನಿಲದಲ್ಲಿ ದ್ರವವು ಸೇರಿ ಅದು ಮಂಜುಗಡ್ಡೆಯಾಗಿ ಇರುವಂಥ ಒಂದು ಸ್ಥಿತಿಗೆ ನಾವು ಮಂಜು ಅಂತ ಕರಿತೀವಿ. ಇದಕ್ಕೆ ನಾವು ಏರೋಸಾಲ್ ವಿಧ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಅನಿಲದಲ್ಲಿ ಘನವಸ್ತು ಸೇರಿದಾಗ ಅದು ಕೂಡ ಏರೋಸಾಲ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹೊಗೆ, ವಾಹನಗಳ ನಿಷ್ಕಾಸ ಅನಿಲ. ಅಂದರೆ ವಾಹನದಿಂದ ಉಂಟಾಗುವಂಥ ಒಂದು ಹೊಗೆ ಏನಾಗಿದೆ, ಇದು ಘನ. ಇದು ಅನಿಲಕ್ಕೆ ಸೇರಿದಾಗ ಇದನ್ನು ಕೂಡ ಏರೋಸಾಲ್ ಅಂತ ಕರಿತೀವಿ. ನೆಕ್ಸ್ಟು ದ್ರವದಲ್ಲಿ ಅನಿಲ ಸೇರಿದಾಗ ಇದಕ್ಕೆ ನಾವು ಬುರುಗು ಅಥವಾ ಫೋಮ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸೇವಿಂಗ್ ಕ್ರೀಮ್ ಅಂತ ಹೇಳ್ಬೋದು. ಸೊ ದ್ರವದಲ್ಲಿ ಅನಿಲ ಸೇರಿದಾಗ, ದ್ರವದಲ್ಲಿ ದ್ರವ ಅಂದಾಗ ಅದು ಎಮಲ್ಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಾಲು, ಮುಖಕ್ಕೆ ಹಚ್ಚುವಂಥ ಕ್ರೀಮು, ದ್ರವದಲ್ಲಿ ದ್ರವವನ್ನು ಎಡಿಷನ್ ಮಾಡುತ್ತಾರೆ. ಸೊ ಇದು. ನೆಕ್ಸ್ಟು ದ್ರವದಲ್ಲಿ ಘನ. ಇಲ್ಲಿ ಅನಿಲದಲ್ಲಿ ಘನವನ್ನು ನೋಡಿದರೆ ಈಗ ದ್ರವದಲ್ಲಿ ಘನ, ಅದಕ್ಕೆ ನಾವು ಸಾಲ್ ಅಂತ ಹೇಳಿ ಕರಿತೀವಿ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಕೆಸರು ಮಣ್ಣು ಅಂತ ಹೇಳಿ ಕರಿತೀವಿ. ಅಂದರೆ ಈಗ ಮಣ್ಣು ಎನ್ನುವಂಥದ್ದು ಘನ ಆಗಿರುತ್ತೆ, ನೀರು ದ್ರವ ಆಗಿರುತ್ತೆ. ನೀರಿನಲ್ಲಿ ಮಣ್ಣನ್ನು ಹಾಕಿದಾಗ ಅದು ಏನಾಗುತ್ತೆ, ಸಾಲ್ ಆಗುತ್ತೆ. ಇದಕ್ಕೆ ಕೆಸರು ಮಣ್ಣು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಘನದಲ್ಲಿ ಅನಿಲ, ಬುರುಗು, ರಬ್ಬರು, ಸ್ಪಂಜು, ಮೃದು ಶಿಲೆಗಳಿಗೆ ನಾವು ಘನದಲ್ಲಿ ಅನಿಲ ಇರುವುದನ್ನು ಗಮನಿಸ್ತೀವಿ. ಘನದಲ್ಲಿ ದ್ರವವನ್ನು ನೋಡೋದಾದರೆ ಅದು ಜೆಲ್. ಜೆಲ್ ಅಂದರೆ ಜೆಲ್ಲು, ಗಿಣ್ಣು, ಬೆಣ್ಣೆ ಇವುಗಳು ಘನದಲ್ಲಿ ದ್ರವವಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಘನದಲ್ಲಿ ಘನವು ಇರುವಂಥದ್ದಕ್ಕೆ ಘನ ಸಾಲ್. ಇದು ಬಣ್ಣದ ಹರಳು, ರತ್ನದ ಕಲ್ಲು, ಹಾಲ್ಬಣ್ಣದ ಗಾಜು. ಘನ ಮಾಧ್ಯಮದಲ್ಲಿ ಘನ ವಸ್ತು ಸೇರಿದಾಗ ಅಲ್ಲಿ ಉಂಟಾಗುವಂಥಕ್ಕೆ ಘನ ಸಾಲ್ ಅಂತ ಹೇಳಿ ಕರೀತಾರೆ. ಸೊ ಉದಾಹರಣೆಯನ್ನು ಕೊಟ್ಟು ಇದು ಯಾವುದರ ವಿಧವಾಗಿದೆ ಮತ್ತು ಒಂದು ಉದಾಹರಣೆ ಕೊಟ್ಟು ಇದು ಯಾವುದರ ಪ್ರಸರಣ ಮಾಧ್ಯಮ ಆಗಿದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಮುಂದಿನ ಕಾನ್ಸೆಪ್ಟು, ನೆಕ್ಸ್ಟ್ ಕಾನ್ಸೆಪ್ಟು ಇದರಲ್ಲಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟು. ಇದು ವರ್ಣಲೇಖನ ಅಥವಾ ಕ್ರೋಮ್ಯಾಟೋಗ್ರಫಿ ಅಂತ ಹೇಳಿ ಕರಿತೀವಿ. ವರ್ಣಲೇಖನ ಎಂದರೆ ಮಿಶ್ರಣದಲ್ಲಿ ಇರುವ ವಿವಿಧ ಬಣ್ಣದ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಕ್ಕೆ ವರ್ಣಲೇಖನ ಅಂತೇಳಿ ಕರಿತೀವಿ. ಯಾವುದೇ ಒಂದು ಮಿಶ್ರಣದಲ್ಲಿ ವಿವಿಧ ಬಣ್ಣಗಳು ಮಿಕ್ಸ್ ಆಗಿದ್ದರೆ ಅದನ್ನು ನಾವು ಬೇರ್ಪಡಿಸಲಿಕ್ಕೆ ಬಳಸುವಂಥ ಒಂದು ವಿಧಾನಕ್ಕೆ ನಾವು ವರ್ಣಲೇಖನ ಅಥವಾ ಕ್ರೋಮ್ಯಾಟೋಗ್ರಫಿ ಅಂತ ಹೇಳಿ ಕರಿತೀವಿ. ಸರಳವಾಗಿರುವಂಥ ಒಂದು ವಾಕ್ಯವನ್ನು ನೋಡೋದಾದರೆ, ಮಿಶ್ರಣದಲ್ಲಿ ಇರುವ ಪದಾರ್ಥಗಳು ಬೇರೆ ಬೇರೆ ವೇಗದಲ್ಲಿ ಚಲಿಸುವುದರಿಂದ ಅವುಗಳನ್ನು ಬೇರ್ಪಡಿಸುವಂತಹ ವಿಧಾನವೇ ವರ್ಣಲೇಖನ. ಅಂದರೆ ಒಂದು ಮಿಶ್ರಣದಲ್ಲಿ ಕೂಡಿರುವಂಥ ವಿವಿಧ ಬಣ್ಣಗಳ ಒಂದು ಡಿಫ್ಯೂಷನ್ ಅಂದರೆ ಹರಡುವಿಕೆ ಬೇರೆ ಬೇರೆ ಆಗಿರೋದ್ರಿಂದ ಇದು ಅತ್ಯಂತ ವೇಗವಾಗಿ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಈ
ಒಂದು ಕಲರ್ಗಳು ಹೋಗೋದ್ರಿಂದ ಆ ಒಂದು ವಿಧಾನವನ್ನು ಬಳಸ್ತೀವಿ. ಇದಕ್ಕೆ ನಾವು ಕ್ರೊಮ್ಯಾಟೋಗ್ರಫಿ ಅಂತೇಳಿ ಕರಿತೀವಿ. ಸೊ ಇವಾಗ ಇದರ ಲಕ್ಷಣ ಏನಪ್ಪ ಅಂದರೆ, ಮಿಶ್ರಣದಲ್ಲಿ ಇರುವ ವಿವಿಧ ಬಣ್ಣಗಳನ್ನು ಬೇರ್ಪಡಿಸಲು ಇದನ್ನು ಬಳಸಲಾಗುತ್ತೆ. ಮಿಶ್ರಣದಲ್ಲಿರುವ ವಿವಿಧ ಬಣ್ಣಗಳನ್ನು ಇದು ಬೇರ್ಪಡಿಸಲು ಬಳಸಲಾಗುತ್ತದೆ. ಮುಖ್ಯವಾಗಿ ದ್ರಾವಣದಲ್ಲಿರುವ ಪದಾರ್ಥಗಳನ್ನು ಬೇರ್ಪಡಿಸಲು ಉಪಯೋಗವಾಗುತ್ತದೆ. ವಿಜ್ಞಾನ ಪ್ರಯೋಗಾಲಯದಲ್ಲಿ ಮತ್ತು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ ಕಪ್ಪು ಇಂಕ್ ಅಲ್ಲಿ ಇರುವಂಥ ಬೇರೆ ಬೇರೆ ಬಣ್ಣಗಳನ್ನು ಬೇರ್ಪಡಿಸುವುದು. ಸರಳವಾದ ಒಂದು ಪ್ರಯೋಗ ಏನಪ್ಪ ಅಂದರೆ, ಕಾಗದದ ಮೇಲೆ ಮಸಿ ಹಾಕಿ ಇಂಕನ್ನು ಹಾಕಿ ಅದನ್ನು ನೀರಿನಲ್ಲಿ ಇಟ್ಟಾಗ ಅಲ್ಲಿರುವಂತಹ ಇಂಕ್ ಮಸಿ ಬೇರೆ ಬೇರೆ ಬಣ್ಣಗಳಾಗಿ ಮೇಲಕ್ಕೆ ಚಲಿಸುತ್ತದೆ. ಇದನ್ನು ವರ್ಣಲೇಖನ ವಿಧಾನ ಅಂಥೇಳಿ ಕರಿತೀವಿ. ನೆಕ್ಸ್ಟು ಒಂದಕ್ಕಿಂತ ಹೆಚ್ಚು ಧಾತುಗಳು ಮಿಶ್ರಣ ಹೊಂದಿ ಇಲ್ಲಿ ಉಂಟಾಗಿರುವಂಥ ಕೆಲವೊಂದು ಒಂದು ಮಿಶ್ರಣದಿಂದ ಬೇರೆ ಬೇರೆ ವಿಧಾನದಿಂದ ನಾವು ಏನು ಮಾಡ್ಬೋದಪ್ಪ ಅಂದರೆ ಆ ಮಿಶ್ರಣವನ್ನು ಬೇರ್ಪಡಿಸಬಹುದು. ಹಾಗಾದರೆ ಮೊದಲನೇದಾಗಿ ಒಂದು ವಿಧಾನ ಏನಪ್ಪ ಅಂದರೆ ಆಂಶಿಕ ಆಸವನ ವಿಧಾನ. ಆಂಶಿಕ ಆಸವನ ವಿಧಾನ ಹಾಗಂದರೆ ಏನು? ಆಂಶಿಕ ಆಸವನ ವಿಧಾನ ಎಂದರೆ ಕುದಿಯುವ ತಾಪಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವಷ್ಟು ಸ್ವಲ್ಪನೇ ವ್ಯತ್ಯಾಸ ಇರುವ 2 ಅಥವಾ 2ಕ್ಕಿಂತ ಹೆಚ್ಚು ದ್ರವ್ಯಗಳನ್ನು ಬೇರ್ಪಡಿಸುವ ವಿಧಾನವನ್ನು ಆಂಶಿಕ ಸಂವಹನ ಅಂತೇಳಿ ಕರೀತಾರೆ. ಇದಕ್ಕಿಂತಲೂ ತುಂಬಾ ಸೂಕ್ಷ್ಮವಾಗಿ ಅಂದರೆ ಸರಳವಾಗಿ ನಾವು ಹೇಳೋದಾದರೆ, ಕುದಿಯುವ ತಾಪಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವ ವಸ್ತುಗಳನ್ನು ಆವಿಯಾಗಿಸಿ ಮತ್ತೆ ದ್ರವವಾಗಿಸಿ ಬೇರ್ಪಡಿಸುವ ವಿಧಾನಕ್ಕೆ ಆಂಶಿಕ ಆಸವನ ಅಂತೇಳಿ ಕರಿತೀವಿ. ಮೊದಲನೇದಾಗಿ ಇದರ ಒಂದು ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಮಿಶ್ರಣ ದ್ರವವನ್ನು ಬಿಸಿ ಮಾಡಲಾಗುತ್ತದೆ. ಕಡಿಮೆ ಕುದಿಯುವ ತಾಪಮಾನ ಇರುವ ದ್ರವ ಮೊದಲು ಆವಿಯಾಗುತ್ತದೆ. ಆ ಆವಿ ತಂಪಾಗಿಸಿ ಮತ್ತೆ ದ್ರವಿತವಾಗಿ ಬೇರ್ಪಡಿಸಲಾಗುತ್ತದೆ. ನಂತರ ಇನ್ನೊಂದು ದ್ರವವನ್ನು ಇದೇ ರೀತಿಯಾಗಿ ಬೇರ್ಪಡಿಸಬಹುದು. ಉದಾಹರಣೆಗೆ ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ಆಲ್ಕೋಹಾಲ್ ಮತ್ತು ನೀರನ್ನು ಬೇರ್ಪಡಿಸುವಂಥ ಬಳಕೆಗೆ ಆಂಶಿಕ ಸಂವಹನವನ್ನು ಇಲ್ಲಿ ಬಳಸಲಾಗುತ್ತದೆ. ಅದೇ ರೀತಿಯಾಗಿ ತೈಲ ಶುದ್ಧೀಕರಣ ಕಾರ್ಖಾನೆಗಳಲ್ಲಿ ಮತ್ತು ರಾಸಾಯನಿಕ ಪ್ರಯೋಗಾಲಯದಲ್ಲಿ ಇದನ್ನು ಬಳಸಲಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ಆವಸನ ಅಥವಾ ಡೆಕ್ಯಾಂಟೇಷನ್ ಅಂತ ಹೇಳಿ ಕರಿತೀವಿ. ಆವಸನ ಎಂದರೆ ದ್ರವದಲ್ಲಿರುವ ಭಾರವಾದ ಕಣಗಳು ಹೇಗೆ ಕುಳಿತುಕೊಂಡು ನಂತರ ಮೇಲಕ್ಕೆ ಸ್ವಚ್ಛ ದ್ರವವನ್ನು ನಿಧಾನವಾಗಿ ಸುರಿದು ಬೇರ್ಪಡಿಸುವ ಆಸವನ ವಿಧಾನ ಅಥವಾ ಡಿಕೆಂಟೇಷನ್ ಅಂತ ಹೇಳಿ ಕರಿತೀವಿ. ಅದಕ್ಕಿಂತಲೂ ಸರಳವಾಗಿ ಉದಾಹರಣೆನ ಹೇಳೋದಾದರೆ, ಆಸವಾದನದ ನಂತರ ಮೇಲಕ್ಕೆ ಸ್ವಚ್ಛ ದ್ರವವನ್ನು ನಿಧಾನವಾಗಿ ಸುರಿದು ಬೇರ್ಪಡಿಸುವುದೇ ಆಸವನ ವಿಧಾನ. ಇದರ ಒಂದು ಲಕ್ಷಣ ಏನಪ್ಪ ಅಂದರೆ, ದ್ರವದಿಂದ ಘನ ಕಣಗಳನ್ನು ಬೇರ್ಪಡಿಸಲಾಗುವುದು. ಮೊದಲು ಆವಸನದ ಸೆಡಿಮೆಂಟೇಷನ್ ನಡೆಸಲಾಗುತ್ತದೆ. ನಂತರ ಸ್ವಚ್ಛ ದ್ರವವನ್ನು ಬೇರ್ಪಡಿಸಲಾಗುತ್ತದೆ. ಉದಾಹರಣೆಗೆ ಮಣ್ಣನ್ನು ನೀರು ಕೆಲ ಸಮಯ ಬಿಟ್ಟರೆ ಮಣ್ಣು ಕೆಳಗೆ ಕುಳಿತುಕೊಳ್ಳುತ್ತೆ. ನಂತರ ಮೇಲಿನ ನೀರನ್ನು ನಾವು ಬೇರ್ಪಡಿಸಬಹುದು ಮತ್ತು ಎಣ್ಣೆ ನೀರನ್ನು ಕೆಲವು ಸಂದರ್ಭದಲ್ಲಿ ಬೇರ್ಪಡಿಸಲು ಕೂಡ ಇದನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಒಂದು ಬೇರ್ಪಡಿಸುವಂಥ ವಿಧಾನ ಏನಪ್ಪ ಅಂದರೆ ಸ್ಫಟಿಕರಣ ಅಥವಾ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಕ್ರಿಸ್ಟಲೈಸೇಷನ್ ಅಂದರೆ ಏನು ಅಂತ ನೋಡೋದಾದರೆ, ದ್ರಾವಣದಿಂದ ಶುದ್ಧ ಘನ ಪದಾರ್ಥಗಳನ್ನು ಸ್ಫಟಿಕಗಳ ರೂಪದಲ್ಲಿ ಪಡೆಯುವಂಥ ಪ್ರಕ್ರಿಯೆಗೆ ಸ್ಫಟಿಕರಣ ಅಥವಾ ದ್ರಾವಣವನ್ನು ತಣ್ಣಗಾಗಿಸಿದಾಗ ಭಾಗಶಃ ಆವಿಯಾದಾಗ ಶುದ್ಧ ಘನ ಪದಾರ್ಥವು ಸ್ಫಟಿಕಗಳ ರೂಪದಲ್ಲಿ ಹೊರಬರುವುದನ್ನು ನಾವು ಸ್ಫಟೀಕರಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದರ ಲಕ್ಷಣ ಏನಪ್ಪ ಅಂದರೆ, ಇದು ಶುದ್ಧ ಘನ ಪದಾರ್ಥಗಳನ್ನು ಪಡೆಯಲು ಬಳಸಲಾಗುತ್ತೆ. ದ್ರಾವಣವು ತಣ್ಣಗಾದಾಗ ಆ ಸ್ಫಟಿಕಗಳು ರೂಪುಗೊಳ್ಳುತ್ತದೆ. ಈ ವಿಧಾನವನ್ನು ಪ್ರಯೋಗಾಲಯಗಳಲ್ಲಿ, ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ ಸಕ್ಕರೆ ಸ್ಫಟಿಕಗಳು, ಉಪ್ಪಿನ ಸ್ಫಟಿಕಗಳು, ತಾಮ್ರದ ಸಲ್ಫೇಟ್ಗಳನ್ನು ಈ ರೀತಿಯಾಗಿ ರೆಡಿ ಮಾಡ್ತಾರೆ. ನೆಕ್ಸ್ಟು, ಹಾಗಾದರೆ ಈ ದ್ರಾವಣದಲ್ಲಿ ಬರುವಂಥ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು.
ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಲ್ಲಿ ಮೊದಲನೇದಾಗಿ ಭೌತಿಕ ಬದಲಾವಣೆ ಎಂದರೆ ಪದಾರ್ಥದ ಆಕಾರ, ಗಾತ್ರ, ಸ್ಥಿತಿ ಮಾತ್ರ ಬದಲಾವಣೆ ಆಗುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯಾದ ಹೊಸ ಪದಾರ್ಥ ನಿರ್ಮಾಣ ಆಗೋದಿಲ್ಲ. ಇದರ ಲಕ್ಷಣ ಏನಪ್ಪ ಅಂದರೆ ಹೊಸ ಪದಾರ್ಥ ಉಂಟಾಗೋದಿಲ್ಲ. ಸಾಮಾನ್ಯವಾಗಿ ಈ ಬದಲಾವಣೆ ಮತ್ತೆ ಹಿಂದಕ್ಕೆ ತರುವುದು ಸಾಧ್ಯ ಆಗ್ತಾಯಿದೆ ಮತ್ತು ಪದಾರ್ಥಗಳ ರಾಸಾಯನಿಕ ಗುಣದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗುವುದಿಲ್ಲ. ಸೊ ನೋಡಿ, ಈಗ ಒಂದು ಉದಾಹರಣೆಗಳನ್ನು ನೋಡೋದಾದರೆ, ನೀರನ್ನು ನಾವು ಫ್ರೀಜ್ ಮಾಡಿದಾಗ ಅದು ಐಸ್ ಆಗುವಂಥದ್ದು, ಐಸನ್ನು ಕರಗಿಸಿದಾಗ ಅದು ನೀರಾಗುವಂಥದ್ದು. ಈಗ ಇದು ರೀಸೈಕಲ್ ಆಗುತ್ತೆ, ವಾಪಸ್ ಮತ್ತೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವಾಪಸ್ ಹಿಂದೆ ಆಗಿ ಹೋಗಿರುವಂಥ ರೂಪಕ್ಕೆ ಇದು ಬರುತ್ತೆ. ಇದಕ್ಕೆ ಹಿಮ ಕರಗುವುದು ಅಂತ ಹೇಳಿ ಕರಿತೀವಿ. ಕಾಗದ ಕತ್ತರಿಸುವುದು, ನೀರು ಕುದಿಯುವುದು, ಸಕ್ಕರೆ ನೀರಿನಲ್ಲಿ ಕರಗುವುದು, ಇವೆಲ್ಲವೂ ಕೂಡ ಏನಂತ ಕರಿತೀವಪ್ಪ ಅಂದರೆ ಇವುಗಳು ಉದಾಹರಣೆ. ನೆಕ್ಸ್ಟ್ ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್. ರಾಸಾಯನಿಕ ಬದಲಾವಣೆ ಅಂದರೆ ಪದಾರ್ಥದಲ್ಲಿ ಒಂದು ಪದಾರ್ಥ ಇರುವಂಥದ್ದು ಇನ್ನೊಂದು ಕಂಪ್ಲೀಟಾಗಿ ಹೊಸ ಪದಾರ್ಥ ಆಗೋದಕ್ಕೆ ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹೊಸ ಪದಾರ್ಥ ಉಂಟಾಗುತ್ತೆ. ಸಾಮಾನ್ಯವಾಗಿ ಈ ಬದಲಾವಣೆ ಹಿಂದಕ್ಕೆ ತರುವುದು ಸಾಧ್ಯವಿಲ್ಲ. ಪದಾರ್ಥದ ರಾಸಾಯನಿಕ ಗುಣ ಇಲ್ಲಿ ಬದಲಾಗುತ್ತೆ. ಏನಪ್ಪ ಅಂದರೆ ಉದಾಹರಣೆಗಳು, ಕಬ್ಬಿಣಕ್ಕೆ ಜಂಗು ಹಿಡಿಯುವಂಥದ್ದು, ಕಾಗದ ಸುಡುವಂಥದ್ದು ಮತ್ತು ಹಾಲು ಮೊಸರಾಗುವಂಥದ್ದು, ಆಹಾರವನ್ನು ಬೇಯಿಸುವಂಥದ್ದು. ಇದು ಯಾವುದು ಕೂಡ ಹಿಂದಕ್ಕೆ ತಿರುಗೋದಿಲ್ಲ. ಇದು ರಾಸಾಯನಿಕ ಗುಣಗಳು ಅಂತ ಹೇಳಿ ನಾವು ಹೇಳ್ಬೋದು. ಕೆಲವೊಂದಿಷ್ಟು ವಿಶೇಷ ಧಾತುಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಮರ್ಕ್ಯುರಿ ಅಂದರೆ ಪಾದರಸ. ಈ ಸಾಮಾನ್ಯ ತಾಪದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುವಂಥ ಏಕೈಕ ಧಾತು ಅಂದರೆ ಅದು ಪಾದರಸ ಆಗಿರುತ್ತೆ. ಸೊ ಪಾದರಸ ಕೂಡ ಒಂದು ಲೋಹ ಅಥವಾ ಧಾತು ಆಗಿದ್ರೂ ಕೂಡ ಇದು ಸಾಮಾನ್ಯ ತಾಪದಲ್ಲಿ ಏನಾಗಿರುತ್ತೆ ಅಂದರೆ ದ್ರವ ಸ್ಥಿತಿಯಲ್ಲಿ ಇರುತ್ತೆ. ತಾಪಮಾಪಕ ಥರ್ಮೋಮೀಟರ್ಗಳಲ್ಲಿ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಶೇಷ ಧಾತು ಏನಪ್ಪ ಅಂದರೆ ಗ್ಯಾಲಿಯಂ ಕೂಡ ನಮ್ಮ ಕೈಯಲ್ಲಿ ಗ್ಯಾಲಿಯಂನ ಹಾಕ್ಕೊಂಡ್ರೆ ಆ ಕೈ ಮೇಲೇ ಕರಗುತ್ತೆ. ಅದು ಒಂದು ಕೈಯ ತಾಪದಲ್ಲಿ ಕರಗುವಂಥ ವಿಶೇಷ ಧಾತು. ಇದನ್ನು ವಿಜ್ಞಾನ ಪ್ರಯೋಗಾಲಯದಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ ಇನ್ನೊಂದು ವಿಶೇಷ ಧಾತು ಸೋಡಿಯಂ ಎನ್ನುವಂಥದ್ದು ಅತ್ಯಂತ ಇರುವಂಥ ಎಲ್ಲ ಧಾತುಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಧಾತು ಸೋಡಿಯಂ ಆಗಿರುತ್ತೆ. ಇದು ಎಷ್ಟು ಕ್ರಿಯಾಶೀಲ ಅಂದರೆ ಇದನ್ನು ಓಪನ್ ಆಗಿ ಗಾಳಿಯಲ್ಲಿ ತೆರೆದಿಟ್ಟಾಗ ಆನ್ ದ ಸ್ಪಾಟ್ ಇದು ಏನಾಗಿರುತ್ತೆ ಅಂದರೆ ಅದಕ್ಕೆ ಫೈರ್ ಆಗಿ ಇದು ಉರಿದೋಗಿಬಿಡುತ್ತೆ. ಅಂದರೆ ಗಾಳಿಯಲ್ಲಿ ಬೇಗ ಅದು ಕರಗಿ ಕೆರೋಸಿನಲ್ಲಿ ಇದನ್ನು ಸಂಗ್ರಹಿಸಿರ್ತಾರೆ. ಯಾವಾಗಲೂ ಇದು ಆಕ್ಸಿಜನ್ನೊಂದಿಗೆ ನೀರಿನಲ್ಲಿ ಕೂಡ ಇದೇನಾಗುತ್ತೆ ಬೇಗ ರಿಯಾಕ್ಟ್ ಆಗುತ್ತೆ. ಹೊರಗಡೆ ಗಾಳಿಯಲ್ಲಿ ಇಟ್ಟಾಗ ಕೂಡ ಬೇಗ ರಿಯಾಕ್ಟ್ ಆಗುತ್ತೆ. ಆದ್ದರಿಂದ ಇದನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ನೆಕ್ಸ್ಟು ಟಂಗ್ಸ್ಟನ್ ಎನ್ನುವಂಥದ್ದು ಇದು ಅತ್ಯಧಿಕ ಕರಗುವ ತಾಪಮಾನ ಇರುವಂಥ ಒಂದು ಧಾತು. ಇದನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಫಿಲಾಮೆಂಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ವಿದ್ಯುತ್ ಬಲ್ಬ್ನಲ್ಲಿ ಇರುವಂಥ ತಂತಿ ಅದು ಏನಾಗಿರುತ್ತೆ ಅಂದರೆ ಅದು ಟಂಗ್ಸ್ಟನ್ ಆಗಿರುತ್ತೆ. ಈಗ ಲೋಹ ಮತ್ತು ಅಲೋಹಗಳ ಗುಣಲಕ್ಷಣವನ್ನು ನೋಡ್ತಾ ಹೋಗೋಣ. ಲೋಹಗಳು ಸಾಮಾನ್ಯವಾಗಿ ಹೊಳೆಯುವ ಮತ್ತು ತಾಪ ವಿದ್ಯುತ್ಗಳನ್ನು ಪದಾರ್ಥಗಳನ್ನು ಸಾಗಿಸುವಂಥ ಲಕ್ಷಣಗಳನ್ನು ಹೊಂದಿರುತ್ತವೆ. ಹಾಗಾದರೆ ಲೋಹಗಳ ಲಕ್ಷಣವನ್ನು ನೋಡೋದಾದರೆ ಇವು ಹೊಳೆಯುವ ಗುಣವನ್ನು ಹೊಂದಿರ್ತವೆ, ತಾಪ ಮತ್ತು ವಿದ್ಯುತ್ನ ಉತ್ತಮ ವಾಹಕ ಆಗಿರ್ತವೆ. ಇವುಗಳನ್ನು ಬಡಿದು ಹಾಳೆಯನ್ನಾಗಿ ಮಾಡಬಹುದು, ಎಳೆದು ತಂತಿಯನ್ನಾಗಿ ಕೂಡ ಮಾಡಬಹುದು. ಸಾಮಾನ್ಯವಾಗಿ ಇವು ಗಟ್ಟಿಯಾಗಿರುತ್ತವೆ. ಗಂಟೆ ಹೊಡೆಯಲು ಇದನ್ನು ಸೋನಾರಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದು ಲೋಹಗಳ ಗುಣಲಕ್ಷಣ ಆಗಿರುತ್ತೆ. ಅಲೋಹಗಳೆಂದರೆ ಇವು ಸಾಮಾನ್ಯವಾಗಿ ಹೊಳೆಯದ ಮತ್ತು ತಾಪ ವಿದ್ಯುತ್ತನ್ನು ಸಾಗಿಸದೇ ಇರುವಂಥ ಪದಾರ್ಥಗಳಿಗೆ ಅಲೋಹಗಳ ಲಕ್ಷಣ ಅಂತೇಳಿ ಕರಿತೀವಿ. ಮೊದಲನೇದಾಗಿ ಇವುಗಳು ಹೊಳೆಯುವ ಗುಣ ಸಾಮಾನ್ಯವಾಗಿ ಇಲ್ಲ. ವಿದ್ಯುತ್ ಮತ್ತು ತಾಪವನ್ನು ಇವು ಉತ್ತಮ ವಾಹಕಗಳಾಗಿಲ್ಲ. ಇವುಗಳನ್ನು ಬಡಿದು ಹಾಳೆ ಮಾಡಲು ಸಾಧ್ಯ ಇಲ್ಲ, ತಂತಿಯನ್ನು ಮಾಡಲು ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ಇವು ಮೃದುವಾಗಿರುತ್ತವೆ. ಇವುಗಳಿಂದ ಯಾವುದೇ ರೀತಿಯಾದ ಶಬ್ದ ಉತ್ಪತ್ತಿಯಾಗುವುದಿಲ್ಲ. ಸೊ ಇದರಲ್ಲಿ ಕೂಡ ಸ್ವಲ್ಪ ಎಕ್ಸೆಪ್ಷನ್ ಇರುತ್ತೆ ಅಲೋಹಗಳಲ್ಲಿ. ಈಗ
ಸೋಡಿಯಂ ಎನ್ನುವಂಥದ್ದು ಇದನ್ನು ನಾವು ಅಲೋಹ ಅಂತ ಹೇಳಿ ಕರಿತೀವಿ. ಸೋಡಿಯಂ ಕೂಡ ಇದು ಹೊಳೆಯುವಂಥ ವಿಶೇಷ ಅಲೋಹ ಆಗಿರುತ್ತೆ. ನೆಕ್ಸ್ಟ್ ಉದಾಹರಣೆಗೆ ಗಂಧಕ, ಕಾರ್ಬನ್, ಫಾಸ್ಫರಸ್, ಆಮ್ಲಜನಕಗಳು ಅಲೋಹಗಳಾಗಿರ್ತವೆ. ಸೊ ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನು ನೋಡೋದಾದರೆ ಲೋಹಗಳು ಹೊಳೆಯುತ್ತವೆ, ಇವು ಹೊಳೆಯುವ ಗುಣವನ್ನು ಹೊಂದಿಲ್ಲ. ತಾಪ ಮತ್ತು ವಿದ್ಯುತ್ನ ಉತ್ತಮ ವಾಹಕ, ಇವು ಉತ್ತಮ ವಾಹಕಗಳಲ್ಲ. ಇವುಗಳನ್ನು ತನ್ಯತೆ, ಕುಟ್ಯತೆಯನ್ನು ಹೊಂದಿರ್ತವೆ. ತನ್ಯತೆ ಅಂದರೆ ಒಂದು ಲೋಹವನ್ನು ಒಡೆದು ತಂತಿಯನ್ನಾಗಿ ಮಾರ್ಪಡಿಸುವಂಥ ಗುಣಕ್ಕೆ ನಾವು ತನ್ಯತೆ ಅಂತ ಕರಿತೀವಿ. ಒಂದು ಲೋಹವನ್ನು ಬಡಿದು ಹಾಳೆಯನ್ನಾಗಿ ಮಾಡಲು ಲೋಹಗಳ ಈ ಒಂದು ಗುಣವನ್ನು ಕುಟ್ಯತೆ ಅಂತ ಹೇಳಿ ಕರಿತೀವಿ. ಈ ಎರಡೂ ಗುಣಗಳು ಲೋಹಗಳಲ್ಲಿರ್ತವೆ, ಆದರೆ ಅಲೋಹಗಳಲ್ಲಿ ಇದು ಇಲ್ಲ. ನೆಕ್ಸ್ಟು ಲೋಹಾಭಗಳು ಅಂದರೆ ಈ ಕಡೆ ಮೆಟಲ್ಲು ಅಲ್ಲ, ನಾನ್ ಮೆಟಲ್ಲು ಅಲ್ಲ, ಅಂದರೆ ಲೋಹ ಕೂಡ ಅಲ್ಲ, ಅಲೋಹ ಕೂಡ ಅಲ್ಲ. ಈಗ ಇವುಗಳ ಮಧ್ಯೆ ಇರುವಂಥವುಗಳಿಗೆ ನಾವು ಮೆಟಲಾಯ್ಡ್ಸ್ ಅಥವಾ ಲೋಹಾಭಗಳು ಅಂತ ಹೇಳಿ ಕರಿತೀವಿ. ಲೋಹಾಭಗಳಂದರೆ ಏನು ಅಂತ ನೋಡೋದಾದರೆ ಲೋಹಗಳು ಅಲೋಹಗಳ ಎರಡು ಗುಣಗಳನ್ನು ಹೊಂದಿರುವಂಥ ಪದಾರ್ಥಗಳಿಗೆ ಲೋಹಾಭಗಳು ಅಂತ ಹೇಳಿ ಕರಿತೀವಿ. ಒಂದು ಸರಳ ಡೆಫಿನೇಷನನ್ನು ನೋಡೋದಾದರೆ ಲೋಹ ಅಲೋಹಗಳ ಗುಣಲಕ್ಷಣಗಳು ಎರಡು ಇರುವ ಮೂಲ ಧಾತುಗಳನ್ನು ಲೋಹಾಭಗಳು ಅಥವಾ ಮೆಟಲಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಇವುಗಳ ಗುಣಲಕ್ಷಣ ಏನಪ್ಪ ಅಂದರೆ ಇವು ಕೆಲವು ಲೋಹಗಳ ಗುಣಗಳನ್ನು ಮತ್ತು ಕೆಲವು ಅಲೋಹಗಳ ಗುಣವನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಇವು ಅರ್ಧವಾಹಕಗಳು. ಕೆಲವೊಂದು ಬಾರಿ ಇವು ಕಂಡಕ್ಟರ್ ಆಗಿ, ಕೆಲವೊಂದು ಬಾರಿ ಇನ್ಸುಲೇಟರ್ ಆಗಿ ವರ್ಕ್ ಮಾಡೋದ್ರಿಂದ ಇವುಗಳನ್ನು ನಾವು ಸೆಮಿ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ತನ್ನು ಕೆಲವು ಪರಿಸ್ಥಿತಿಗಳಿಗೆ ಮಾತ್ರ ಇದು ಸಾಗಿಸ್ತವೆ. ಸಾಮಾನ್ಯವಾಗಿ ಹೊಳೆಯುವ ಸ್ವಭಾವ ಇರುತ್ತದೆ, ಆದರೆ ಅದು ಬಂಗುರವಾಗಿರುತ್ತದೆ. ಉದಾಹರಣೆಗೆ ಇದಕ್ಕೆ ಮುಖ್ಯ ಇಂಪಾರ್ಟೆಂಟ್ ಆಗಿರುವಂಥ ಉದಾಹರಣೆ ಏನಪ್ಪ ಅಂದರೆ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಬೋರಾನ್ ಅಂತ. ಸೊ ಇವುಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇದನ್ನು ಬಳಸ್ತಾರೆ. ನೆಕ್ಸ್ಟು ಟ್ರಾನ್ಸಿಸ್ಟರ್ ಮತ್ತು ಸೆಮಿ ಕಂಡಕ್ಟರ್ ಅಂದರೆ ಇವುಗಳಿಗೆ ನಾವು ಸಂಯುಕ್ತಗಳು ಅಂತ ಹೇಳಿ ಕರಿತೀವಿ. ಅವುಗಳಲ್ಲಿ ಟ್ರಾನ್ಸಿಸ್ಟರ್ ಮತ್ತು ಸೆಮಿ ಕಂಡಕ್ಟರ್ಗಳಲ್ಲಿ ಕೂಡ ಈ ಒಂದು ಲೋಹಾಭಗಳನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಸಂಯುಕ್ತಗಳು ಅಥವಾ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಸಂಯುಕ್ತಗಳು ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೂಲಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸಾಯನಿಕ ಸೇರಿ ರಚಿಸುವಂಥ ಪದಾರ್ಥವನ್ನು ಸಂಯುಕ್ತ ಅಂಥೇಳಿ ಕರಿತೀವಿ. ಎರಡು ಅಥವಾ ಹೆಚ್ಚು ಮೂಲಧಾತುಗಳು ರಾಸಾಯನಿಕಗಳು ಸೇರಿ ಹೊಸ ಪದಾರ್ಥಗಳು ರಚಿಸಿದರೆ ಅದನ್ನು ಸಂಯುಕ್ತ ಅಂತ ಹೇಳಿ ಕರಿತೀವಿ. ಇದರ ಒಂದು ಗುಣಲಕ್ಷಣ ಏನಪ್ಪ ಅಂದರೆ ಎರಡು ಅಥವಾ ಹೆಚ್ಚು ಮೂಲಧಾತುಗಳಿಂದ ರಚನೆಯಾಗಿರುತ್ತೆ. ಇವುಗಳ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಕೊಂಡಿರುತ್ತೆ. ಹೊಸ ಪದಾರ್ಥಗಳ ಗುಣಗಳು ಮೂಲಧಾತುಗಳ ಗುಣಗಳಿಂದ ಇದು ಭಿನ್ನವಾಗಿರುತ್ತೆ. ರಾಸಾಯನಿಕ ವಿಧಾನಗಳಿಂದ ಮಾತ್ರ ಬೇರ್ಪಡಿಸಬಹುದು. ಉದಾಹರಣೆಗೆ ನೀರು, ಉಪ್ಪು, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಮತ್ತು ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಎಂಬ ಎರಡು ಮೂಲಧಾತುಗಳಿರ್ತವೆ. ಇವು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಕೊಂಡಿರ್ತವೆ. ಅಂದರೆ ಆಕ್ಸಿಜನ್ ಒಂದು ಪ್ರಮಾಣ ಆದರೆ ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ ಸೇರಿಕೊಂಡಾಗ ಇಲ್ಲಿ ಏನಾಗುತ್ತೆ, ನೀರು ಎನ್ನುವಂಥದ್ದು ಸಂಯುಕ್ತ ಉಂಟಾಗುತ್ತೆ. ಇವುಗಳಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಇದು ಕೂಡಿಕೊಂಡಾಗ ಏನಾಗುತ್ತೆ ಅಂದರೆ ಸಂಯುಕ್ತ ಆಗುತ್ತೆ. ಸೊ ಇವಾಗ ಒಂದು ಮಿಶ್ರಣ ಮತ್ತು ಸಂಯುಕ್ತಗಳ ವ್ಯತ್ಯಾಸ ಏನು ಅಂತ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ವ್ಯತ್ಯಾಸವನ್ನು ಗಮನಿಸೋಣ. ಧಾತುಗಳನ್ನು ಮತ್ತು ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗುತ್ತದೆ. ಆದರೆ ಹೊಸ ಧಾತು, ಹೊಸ ಸಂಯುಕ್ತ ಇಲ್ಲಿ ಉಂಟಾಗೋದಿಲ್ಲ. ಇವುಗಳನ್ನು ನಾವಾಗಿಯೇ ಮಿಕ್ಸ್ ಮಾಡಿರ್ತೀವಿ. ಹಾಗಾದರೆ ಸಂಯುಕ್ತ ಅಂದ್ರೇನು? ಧಾತುಗಳನ್ನು ವರ್ತಿಸಿ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಸಂಯುಕ್ತಗಳು ಉಂಟಾಗುವುದಕ್ಕೆ ಸಂಯುಕ್ತ ಅಂಥೇಳಿ ಕರಿತೀವಿ. ಮಿಶ್ರಣ ವಿವಿಧ ಬಗೆಯ ಸಂಯೋಜನೆಯನ್ನು ಹೊಂದಿರುತ್ತೆ. ಆದರೆ ಇಲ್ಲಿ ಸಂಯುಕ್ತದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಹೊಸ ವಸ್ತುವಿಗೆ ಸಂಯೋಜನೆ ನಿರ್ದಿಷ್ಟವಾಗಿರುತ್ತೆ. ಮೂರನೇದು, ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ. ಸಂಯುಕ್ತಗಳಲ್ಲಿ ಹೊಸ ಪದಾರ್ಥವು ಸಂಪೂರ್ಣವಾಗಿ ಬೇರೆ ಗುಣವನ್ನು ಹೊಂದಿರ್ತವೆ. ಭೌತ ವಿಧಾನಗಳಿಂದ ಘಟಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು. ಅಂದರೆ ಮಿಶ್ರಣಗಳನ್ನು ಯಾವುದಾದ್ರೂ ಒಂದು ಭೌತ ವಿಧಾನದಿಂದ ಉಪಯೋಗಿಸಿ ಇವುಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು. ಆದರೆ ಸಂಯುಕ್ತಗಳನ್ನು ನಾವು ಈಸಿಯಾಗಿ ಇದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಸಾಯನಿಕಗಳ ಪರಿವರ್ತನೆ ಮೂಲಕ ಈ ಸಂಯುಕ್ತಗಳನ್ನು ಏನು ಮಾಡ್ಬೋದು, ಬೇರ್ಪಡಿಸಬಹುದು. ಈಗ ಕಂಪ್ಲೀಟಾಗಿ ನಾವು ಚಾಪ್ಟರ್ನ ವಿಶ್ಲೇಷಣೆಯನ್ನು ಮಾಡಿದ್ವಿ. ಇಂಪಾರ್ಟೆಂಟ್
ಕಾನ್ಸೆಪ್ಟ್ಗಳನ್ನು ನೋಡ್ಕೊಂಡ್ವಿ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಏನಪ್ಪ ಪ್ರಶ್ನೆಗಳಿದ್ದಾವೆ, ಯಾವ ರೀತಿಯಾಗಿ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಂತೆ, ದ್ರವ್ಯ ಎಂದರೇನು? ಭಾರವನ್ನು ಹೊಂದಿದ್ದು ಸ್ಥಳವನ್ನು ಆಕ್ರಮಿಸುವ ಯಾವುದೇ ಒಂದು ವಸ್ತುವನ್ನು ದ್ರವ್ಯ ಅಂಥೇಳಿ ಕರಿತೀವಿ. ಮಿಶ್ರಣ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ಪದಾರ್ಥಗಳು ಸೇರಿ ಬೆರೆತಿರುವುದನ್ನು ಮಿಶ್ರಣ ಅಂತೇಳಿ ಕರಿತೀವಿ. ಹಾಗಾದರೆ ದ್ರಾವಣ ಎಂದರೇನು? ದ್ರಾವಣ ಎಂದರೆ ದ್ರಾವಕ ಮತ್ತು ದ್ರವ್ಯ ಸಮವಾಗಿ ಬೆರೆತು ರಚಿಸುವ ಮಿಶ್ರಣವನ್ನು ದ್ರಾವಣ ಅಂತೇಳಿ ಕರಿತೀವಿ. ಕಲಿಲ ದ್ರಾವಣ ಎಂದರೇನು? ಕಣಗಳ ಗಾತ್ರ ಮಧ್ಯಮವಾಗಿದ್ದು ಕೆಳಗೆ ಕುಳಿತುಕೊಳ್ಳದ ಮಿಶ್ರಣವನ್ನು ಕಲಿಲ ದ್ರಾವಣ ಅಂತೇಳಿ ಕರಿತೀವಿ. ನಿಲಂಬಿತ ಮಿಶ್ರಣ ಅಂದರೆ ಏನು? ದೊಡ್ಡ ಕಣಗಳು ದ್ರವದಲ್ಲಿ ತಾತ್ಕಾಲಿಕವಾಗಿ ಹರಡಿ ನಂತರ ಕೆಳಗೆ ಕುಳಿತುಕೊಳ್ಳುವ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಮಿಶ್ರಣವನ್ನು ಬೇರ್ಪಡಿಸುವ ವಿಧಾನಗಳನ್ನು ಹೇಳಿ. ಮೊದಲನೇದಾಗಿ ಶೋಧಕ ಅಥವಾ ಫಿಲ್ಟರ್ ಮಾಡೋದ್ರ ಮೂಲಕ, ಎವಾಪ್ರೇಷನ್ ಮೂಲಕ, ಆವಾಸಾದನ ಮೂಲಕ, ಸೆಡಿಮೆಂಟೇಷನ್, ಡಿಕೆಂಟೇಷನ್, ಕ್ರೋಮ್ಯಾಟೋಗ್ರಫಿ ಇವುಗಳು ಮಿಶ್ರಣವನ್ನು ಬೇರ್ಪಡಿಸುವಂಥ ವಿಧಾನಗಳು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಸ್ಫಟಿಕರಣ ಎಂದರೇನು? ದ್ರಾವಣದಿಂದ ಶುದ್ಧ ಘನವನ್ನು ಸ್ಫಟಿಕಗಳ ರೂಪದಲ್ಲಿ ಪಡೆಯುವ ವಿಧಾನವನ್ನು ಸ್ಫಟಿಕರಣ ಅಂತ ಹೇಳಿ ಕರೀತಾರೆ. ಸಂಯುಕ್ತ ಎಂದರೇನು? ಎರಡು ಅಥವಾ ಹೆಚ್ಚು ಮೂಲಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸೇರಿ ರಚಿಸುವ ಪದಾರ್ಥಗಳನ್ನು ಸಂಯುಕ್ತ ಅಂತೇಳಿ ಕರಿತೀವಿ. ಲೋಹಗಳು ಎಂದರೇನು? ತಾಪ ಮತ್ತು ವಿದ್ಯುತ್ ಉತ್ತಮವಾಗಿ ಸಾಗಿಸುವ ಹೊಳೆಯುವ ಪದಾರ್ಥವನ್ನು ಲೋಹಗಳು ಎಂದು ಕರೆಯುತ್ತಾರೆ. ಅಲೋಹಗಳು ಎಂದರೇನು? ಸಾಮಾನ್ಯವಾಗಿ ತಾಪ ಮತ್ತು ವಿದ್ಯುತ್ ಸಾಗಿಸದ ಪದಾರ್ಥಗಳನ್ನು ಅಲೋಹಗಳು ಎಂದು ಕರೆಯುತ್ತಾರೆ. ಲೋಹಾಭಗಳು ಎಂದರೇನು? ಲೋಹಾಭಗಳೆಂದರೆ ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ಹೊಂದಿರುವ ಮೂಲ ಧಾತುಗಳನ್ನು ಲೋಹಾಭಗಳು ಎಂದು ಕರೆಯುತ್ತಾರೆ. ಭೌತಿಕ ಬದಲಾವಣೆ ಎಂದರೇನು? ಪದಾರ್ಥಗಳ ಆಕಾರ ಅಥವಾ ಸ್ಥಿತಿ ಮಾತ್ರ ಬದಲಾಗುವ ಬದಲಾವಣೆಯನ್ನು ಭೌತಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ. ರಾಸಾಯನಿಕ ಬದಲಾವಣೆ ಎಂದರೇನು? ಹೊಸ ಪದಾರ್ಥಗಳು ನಿರ್ಮಾಣವಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತೀವಿ. ಸೊ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ದ್ರಾವಣವು ಯಾವ ರೀತಿಯ ಮಿಶ್ರಣವಾಗಿದೆ? ದ್ರಾವಣವು ಯಾವ ರೀತಿಯ ಮಿಶ್ರಣವಾಗಿದೆ? ಅಸಮಾನ, ಸಮಮಿಶ್ರಣ, ನಿಲಂಬಿತ ಮಿಶ್ರಣ, ಕಲಿಲ ಮಿಶ್ರಣ. ಸರಿಯಾದ ಉತ್ತರ ಸಮಮಿಶ್ರಣ. ಎರಡನೇ ಒಂದು ಪ್ರಶ್ನೆ, ದ್ರಾವಣದಲ್ಲಿ ಕರಗುವ ಪದಾರ್ಥವನ್ನು ಏನೆಂದು ಕರೆಯಲಾಗುತ್ತದೆ? ಕರಗುವ ಪದಾರ್ಥ ಒಂದು ಬೇರೆ, ಕರಗಿಸಿಕೊಳ್ಳುವಂಥ ಪದಾರ್ಥ ಬೇರೆ. ಆ ಕರಗಿ ಮತ್ತು ಕರಗಿಸಿಕೊಳ್ಳುವ ಪದಾರ್ಥಗಳ ಮಿಶ್ರಣ ಆದಾಗ ನಾವು ಇದನ್ನು ದ್ರಾವಣ ಅಂತೇಳಿ ಕರಿತೀವಿ. ಸೊ ಕರಗುವ ಪದಾರ್ಥವನ್ನು ನಾವು ದ್ರವ್ಯ ಅಂತೇಳಿ ಕರಿತೀವಿ. ಮೂರನೇ ಪ್ರಶ್ನೆ, ದ್ರವ್ಯ ಕರಗುವ ಮಾಧ್ಯಮವನ್ನು ಏನೆಂದು ಕರೆಯಲಾಗುತ್ತದೆ? ಯಾವುದು ತನ್ನೊಳಗೆ ದ್ರವ್ಯವನ್ನು ಕರಗಿಸಿಕೊಳ್ಳುತ್ತೆ ಆ ಒಂದು ಪದಾರ್ಥಕ್ಕೆ ನಾವು ದ್ರಾವಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಲಿಲ ದ್ರಾವಣದ ಉದಾಹರಣೆ ಯಾವುದು? ಉಪ್ಪಿನ ನೀರು, ಸಕ್ಕರೆ ನೀರು, ಹಾಲು, ಮರಳು ನೀರು. ಸರಿಯಾದ ಉತ್ತರ ಕಲಿಲ. ಅಂದರೆ ಎಲ್ಲವೂ ಕೂಡ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಆದರೆ ಇದು ಕೆಲವು ಸಮಯದ ನಂತರ ಕೆಳಗಡೆ ಕುಳ್ಕೋದಿಲ್ಲ, ಎಲ್ಲವೂ ಕೂಡ ಸಮಾನವಾಗಿ ಹರಡಿಕೊಂಡಿರುತ್ತೆ. ಹಾಗಾಗಿ ಕಲಿಲವನ್ನು ನಾವು ಹಾಲನ್ನು ನಾವು ಕಲಿಲ ಅಂಥೇಳಿ ಕರಿಬೋದು. ಐದನೇ ಪ್ರಶ್ನೆ, ನಿಲಂಬಿತ ಮಿಶ್ರಣದ ಉದಾಹರಣೆ ಯಾವುದು? ನಿಲಂಬಿತ ಮಿಶ್ರಣದ ಉದಾಹರಣೆ ಯಾವುದಪ್ಪ ಅಂದರೆ ಮಣ್ಣಿನ ನೀರು. ಮಣ್ಣು ನೀರನ್ನು ಕಲಕಿದಾಗ ಸ್ವಲ್ಪ ಸಮಯದ ನಂತರ ಮಣ್ಣು ಕೆಳಗಡೆ ಹೋಗಿ ಕುಳಿತುಕೊಳ್ಳುತ್ತೆ. ಮಣ್ಣಿನ ಮಿಶ್ರಣಕ್ಕೆ ನಾವು ನಿಲಂಬಿತ ಮಿಶ್ರಣ ಅಂತೇಳಿ ಕರಿತೀವಿ. ಆರನೇ ಪ್ರಶ್ನೆ, ದ್ರಾವಣದಿಂದ ಶುದ್ಧ ಘನ ಪದಾರ್ಥವನ್ನು ಸ್ಫಟಿಕಗಳ ರೂಪದಲ್ಲಿ ಪಡೆಯುವ ವಿಧಾನ ಯಾವುದು? ಸ್ಫಟಿಕರಣ. ಸ್ಫಟಿಕಗಳ ರೂಪದಲ್ಲಿ ಪಡೆಯುವ ವಿಧಾನ ಸ್ಫಟಿಕರಣ. ಏಳನೇದು, ಕೆಳಗಿನವುಗಳಲ್ಲಿ ಲೋಹ ಯಾವುದು? ಲೋಹ ಯಾವುದಪ್ಪ ಅಂದರೆ ಕಬ್ಬಿಣ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಅಲೋಹ ಯಾವುದು? ಗಂಧಕ. ಇದು ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ಹೊಂದಿರುವ ಮೂಲ ಧಾತುಗಳನ್ನು ಏನೆಂದು ಕರೆಯಲಾಗುತ್ತದೆ? ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಲೋಹಾಭಗಳು ಅಥವಾ ಲೋಹ ಮತ್ತು ಅಲೋಹಗಳ ಗುಣಗಳನ್ನು ಹೊಂದಿರುವಂಥ ಮಿಶ್ರಣಗಳನ್ನು ನಾವು ಲೋಹಾಭಗಳು ಅಂತ ಹೇಳಿ ಕರಿತೀವಿ.
10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು? ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆ ಜಂಗು, ಕಬ್ಬಿಣಕ್ಕೆ ಜಂಗು ಹಿಡಿಯುವುದು ರಾಸಾಯನಿಕ ಬದಲಾವಣೆ. ಹಿಮ ಕರಗುವಂಥದ್ದು ಇದು ಫಿಸಿಕಲ್ ಚೇಂಜ್ ಅಂತ ಹೇಳಿ ಕರಿತೀವಿ. ಹಿಮ ಕರಗಿಸಿ ಮತ್ತೆ ನೀರನ್ನು ಫ್ರೀಜ್ ಮಾಡಿದರೆ ಅದು ಅಗೇನ್ ಹಿಮ ಆಗುತ್ತೆ. ಕಾಗದ ಕತ್ತರಿಸುವುದು, ನೀರು ಕುದಿಯೋದು ಎಲ್ಲವೂ ಕೂಡ ಏನಾಗಿರುತ್ತೆ, ಫಿಸಿಕಲ್ ಚೇಂಜ್ ಆಗಿರುತ್ತೆ. ಇವುಗಳನ್ನು ಮರಳಿ ಅದೇ ಸ್ಥಿತಿಗೆ ತರಬಹುದು. ಹಾಗಾದರೆ ಕಬ್ಬಿನ ಜಂಗು ಹಿಡಿದಿರೋದನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ಕೆಮಿಕಲ್ ಚೇಂಜ್. 11ನೇ ಪ್ರಶ್ನೆ, 2 ಅಥವಾ ಹೆಚ್ಚು ಮೂಲಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿ ರಚಿಸುವ ಪದಾರ್ಥವನ್ನು ನಾವು ಸಂಯುಕ್ತ ಅಂತೇಳಿ ಕರಿತೀವಿ. 12ನೇ ಪ್ರಶ್ನೆ, ಗಾಳಿಯಿಂದ ಹಗುರ ಮತ್ತು ಭಾರವಾದ ಕಣಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು? ಗಾಳಿಯಿಂದ ಬೇರ್ಪಡಿಸುವುದು, ಇವುಗಳನ್ನು ನಾವು ಗಾಳಿಯಿಂದ ಬೇರ್ಪಡಿಸುವ ವಿಧಾನ ಅಂತೇಳಿ ಕರಿತೀವಿ. ನೆಕ್ಸ್ಟು, ದ್ರಾವಣವು ಯಾವ ರೀತಿಯಾದ ಮಿಶ್ರಣ ಆಗಿರುತ್ತೆ? ಇದು ಸಮಮಿಶ್ರಣ ಅಂತ ನೀವು ನೋಡಿದ್ರಿ. ಓಕೆ ಫ್ರೆಂಡ್ಸ್, ಇವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಚಾಪ್ಟರ್ಗೆ ಸಂಬಂಧಿಸಿದ ಇಡೀ ಬರುವಂಥ ಎಲ್ಲ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ವಿ. ಬೇರೆ ಬೇರೆ ವಿಧಾನಗಳನ್ನು ನೋಡಿದ್ವಿ, ಯಾವ ರೀತಿಯಾಗಿ ಮಿಶ್ರಣ ಹೊಂದಿರುವುದನ್ನು ಬೇರ್ಪಡಿಸುವುದು ಅಂತ. ಸೊ ಈಗ ಮಲ್ಟಿಪಲ್ ಚಾಯ್ಸು, ಡಿಸ್ಕ್ರಿಪ್ಟಿವ್ ಟೈಪು ಎಲ್ಲ ಕ್ವಶನ್ಸ್ಗಳನ್ನು ನೋಡಿದ್ವಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GPST, XST ಅದೇ ವಿಷಯಕ್ಕೆ ಸಂಬಂಧಿಸಿದಾಗೆ ಫಿಸಿಕ್ಸ್, ಆಮೇಲೆ ಸೈನ್ಸು, ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಕ್ವಶನ್ ಪೇಪರನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಇದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.